ನಾವೆಲ್ಲ ಕಲಬುರಗಿಯ ಅಪ್ಪ ಮಹಾಮಹಿಮ ಶರಣಬಸವೇಶ್ವರರ ಚರಿತ್ರೆಯನ್ನ, ಅವರ ಜೀವನದ ದರ್ಶನವನ್ನ ಮಾಡಾಕತ್ತೇವೆ. ಅವರ ಜೀವನದ ದರ್ಶನದಲ್ಲಿ ಯಾವ ದರ್ಶನ ಮಾಡಾಕತ್ತೀವಿ ಅಂತ ಕೇಳಿದ್ರೆ, ನಿನ್ನೆ ಒಂದೊಂದು ಪಾರ್ಟ್, ಒಂದೊಂದು ದರ್ಶನ. ನಿನ್ನೆ ಯಾವ ದರ್ಶನವನ್ನು ಮಾಡೇವಿ ಅಂತ ಕೇಳಿದ್ರೆ, ನಿನ್ನೆ ಏನ್ ಮಾಡಿದ್ದೇವಿ? ಕಲ್ಕೇರಿಯ ಮರಳಸಿದ್ಧ ಶಿವಾಚಾರ್ಯರು ಶಿಷ್ಯನಾಗಿರ್ತಕ್ಕಂಥ ಶರಣಬಸಪ್ಪನಿಗೆ ಮುಂದಿನ ದಿನ ಲಿಂಗ ದೀಕ್ಷೆಯನ್ನು ಕೊಟ್ಟಾರ. ಕೊಟ್ಟು ಏನ್ ಹೇಳಕತ್ತಾರ ಅಂತ ಕೇಳಿದ್ರೆ, ಅಪ್ಪ ಶರಣಬಸಪ್ಪ, ಲಿಂಗ ಬಹಳ ಶ್ರೇಷ್ಠವಾಗಿರುವಂತದ್ದಪ್ಪ, ಇದನ್ನ ನೀನು ಪೂಜೆ ಮಾಡಬೇಕು. ಈ ಪೂಜೆಯೊಂದಿಗೆ ನೀ ಏನ್ ತಿಳ್ಕೋಬೇಕು ಅಂತ ಕೇಳಿದ್ರೆ, ಲಿಂಗಾಯತ ಧರ್ಮ ಅಂದ್ರೆ ಏನು ಅಂತ ಹೇಳಿ ನೀನ್ ತಿಳ್ಕೋಬೇಕು ಅಂತ ಹೇಳಿ, ಲಿಂಗಾಯತ ಧರ್ಮದ ಇಡೀ ಚೌಕಟ್ಟನ್ನ ಶರಣಬಸಪ್ಪನಿಗೆ ನಿನ್ನೆ ಏನೇನ್ ಹೇಳ್ಯಾರ ಅಂತ ಕೇಳಿದ್ರೆ, ಸುಮ್ಮನೆ ಜುಳುಕಾಗಿ ಯಾಕೋ ನಮ್ಮ ಅಕ್ಕ ಬೇರೆ ಬೇರೆ ಕಾಣಕತ್ತಾರ, ಅವ್ರಿಗೊಂದಿಷ್ಟು ಹಿಂದೆ ತಗೊಂಡೋಗಿ ಮುಂದೆ ತಗೊಂಡ್ಬರ್ಬೇಕು. 5 ನಿಮಿಷ. ನಿನ್ನಿದ್ದವ್ರು ಇವತ್ತಿಲ್ಲ, ಇವತ್ತಿದ್ದವ್ರು ನಿನ್ನಿದೆ, ಅದೇನೋ ಅಂತಾರ. ಹಂಗೆ ಭಾಳ ಹೆಚ್ಚಿನ ಜನ ಸೇರ್ರಿ ಹೇಳ್ರಿ. ನೋಡಪ್ಪ, ಲಿಂಗಾಯತ ಧರ್ಮದಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ. 3 ಅಂಗಗಳಿಂದ ಕೂಡಿದೆ. ಇದು ಆಚಾರ ವಿಚಾರ ಉಳ್ಳಂತ ಧರ್ಮ ಹೇಳಿದೆ ಎಲ್ಲವನ್ನ. ಈ ಧರ್ಮದಲ್ಲಿ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಷಟಸ್ಥಲವೇ ಆತ್ಮ. ಹೌದಲ್ರಿ? ಷಟಸ್ಥಲವೇ ಆತ್ಮ, ಅಷ್ಟಾವರಣವನ್ನ ಅಂಗ, ಪಂಚಾಚಾರವನ್ನ ಪ್ರಾಣ, ಷಟಸ್ಥಲವನ್ನ ಆತ್ಮ ಮಾಡಿಕೊಂಡಿರ್ತಕ್ಕಂಥ ಧರ್ಮ ಇದು. ಆ ಅಷ್ಟಾವರಣದಲ್ಲಿ ಪೂಜಾ ಪೂಜಕ ಫಲಗಳು ಅಂತೇಳಿ ಮತ್ತೆ 3 ವಿಧ. ಮುಂದೆ ಅಷ್ಟಾವರಣದಲ್ಲಿ ಅಂತರಂಗ ಅಷ್ಟಾವರಣ, ಬಹಿರಂಗ ಅಷ್ಟಾವರಣವನ್ನ ನೋಡಿದ್ವಿ. ಇಷ್ಟು ತಲೆಯಾಗೈತಿ ಅಂತ ಹೇಳಿ ನಾನು ಕಲ್ಪನೆ ಮಾಡ್ಕೊಂಡಿದ್ದೇನೆ. ಹಿಂಗ ಈ ಅಷ್ಟಾವರಣದಲ್ಲಿ ಯಾವಪ್ಪ ಅಂತ ಕೇಳಿದ್ರೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಹಿಂಗ ಅಷ್ಟ ಅಂದ್ರೆ 8 ಆವರಣಗಳು. ಎದಕ್ಕೆ ಆವರಣಗಳು? ಈ ಆತ್ಮ ಅನ್ನುವಂಥದ್ದಿದೆ. ಆ ಆತ್ಮದಲ್ಲಿ ಯಾರದಾರ? ಪರಮಾತ್ಮ. ಆ ಪರಮಾತ್ಮನನ್ನ ಈಗ ನೀರ ಕರೆಂಟ್ ಇದೆ, ಕಟ್ಟಿಗೆಯೊಳಗಡೆ ಬೆಂಕಿ ಇದೆ. ಆ ಕಟ್ಟಿಗೆಯೊಳಗ ಬೆಂಕಿ ಐತೆ ಅಂತ ಹೇಳಿ ಎಲ್ಲಿ ಬೇಕಾದಲ್ಲಿ ಬೆಂಕಿ ಕಾಣಕತ್ತಿದ್ರೆ ಬದುಕುದು ಹೆಂಗ? ನೀರಿನೊಳಗ ಬೆಂಕಿ ಇದೆ ಅಂತ ಹೇಳಿ ಅದು ಎಲ್ಲಾ ಕಡೆ ಕಾಣಕ್ಕಾಗಂಗಿಲ್ಲ. ನೀರಿನೊಳಗೆ ಬೆಂಕಿ ಇರೋದು ಸುಳ್ಳಲ್ಲ, ಸತ್ಯ ಇದೆ. ಅದು ಎಲ್ಲಿ ಹೊರಗೆ ಬರ್ತದೆ ಅಂತ ಕೇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅಣೆಕಟ್ಟನ್ನು ಕಟ್ಟಿ ಆ ನೀರನ್ನ ಟರ್ಬೈನ್ ಮೇಲೆ ಸುರಿಸಿದಾಗ ಮಾತ್ರ ಅದು ನೀರು ಹೊರಗೆ ಬರ್ತದೆ. ಹಂಗ ನಿಮ್ಮೊಳಗೂ ಪರಮಾತ್ಮ ಅದಾನ, ನನ್ನೊಳಗೂ ಪರಮಾತ್ಮ ಅದಾನ. ಅವ ಹೆಂಗದಾನ ಅಂತ ಕೇಳಿದ್ರೆ, ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈಲದಂತೆ. ಅವ ಹೆಂಗದಾನ? ಭಾವದ ಮರೆಯ ಬ್ರಹ್ಮನಂತೆ. ನೆಲದ ಮರೆಯ ನಿಧಾನ, ತಿಲದ ಮರೆಯ ತೈಲ, ಫಲದ ಮರೆಯ ರುಚಿ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲವ ಆರು ಅರಿಯಬಾರದು. ಅಕ್ಕ ಹೇಳ್ತಾಳೆ, ಎಷ್ಟು ಸುಂದರವಾಗಿ ಹೇಳ್ತಾಳೆ. ತಿಲದೊಳಗ ತೈಲ ಇದೆ, ಎಳ್ಳು ಇರ್ತದೆ, ಎಣ್ಣೊಳಗ ಎಣ್ಣೆ ಇರ್ತದೆ. ತಿಲದ ಮರೆಯ ತೈಲದಂತೆ, ಫಲದ ಮರೆಯ ರುಚಿಯಂತೆ, ಹಣ್ಣಿನೊಳಗಿರ್ತಕ್ಕಂಥ ರುಚಿಯಂತೆ. ಹಣ್ಣಿನೊಳಗೆ ರುಚಿ ತೋರಿಸಿ ಬಿಡ್ರಿ ಅಂದ್ರೆ ತೋರ್ಸಕ್ಕಾಗುತ್ತೆ? ತೋರ್ಸಕ್ಕಾಗೋದಿಲ್ಲ. ಅದನ್ನೇನ್ ಮಾಡ್ಬೇಕಾಗುತ್ತೆ? ಹಣ್ಣನ್ನ ನಾವು ರುಚಿ ನೋಡ್ಬೇಕಾಗ್ಯದ. ಹಣ್ಣನ್ನ ನಾವು ರುಚಿ ಕಾಣಬೇಕು ಅದಕ್ಕೆ ಮಾವಿನ ಹಣ್ಣು ಅಂದ್ರೆ ನಮ್ಗೆ ರುಚಿ ಸಿಗೋದಿಲ್ಲ. ಆ ಮಾವಿನ ಹಣ್ಣನ್ನ ತೆಗೆದುಕೊಂಡು
ನಾವು ತಿಂದಾಗ ಮಾತ್ರ ಮಾವಿನ ಹಣ್ಣಿನ ರುಚಿ ಹಂಗ ಸಿಗ್ತದೋ ಹಂಗ ತಿಲದ ಮರೆಯ ತೈಲದಂತೆ ಫಲದ ಮರೆಯ ರುಚಿಯಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ. ಭಾವ ಇದೆ ಇಲ್ಲ, ಆತ್ಮ ಇದೆ ಇಲ್ಲ, ಆ ಆತ್ಮದಲ್ಲಿರ್ತಕ್ಕಂತ ಪರಮಾತ್ಮನನ್ನ ಹೆಂಗ್ ತೆಗಿಬೇಕಂತ ಕೇಳಿದ್ರೆ ಹಾಲಿನಲ್ಲಿರ್ತಕ್ಕಂತ ಬೆಣ್ಣೆ ಹಾಗೆ ಕಡದ್ ತೆಗಿಬೇಕು. ಅಂದಾಗ ಏನಾಗ್ತಾನೆ ಅಂತ ಕೇಳಿದ್ರೆ ಭಗವಂತ ಸಿಗತಾನ ನೋಡಪ್ಪ ಶರಣ ಬಸಪ್ಪ. ಅದಕ್ಕ ಆ ಭಗವಂತನನ್ನು ಕಾಣಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನೀವು ಶುಕ್ರವಾರ ಕಾಯಿಪಲ್ಯ ತರ್ಬೇಕಾಗಿರ್ತತಿ. ಏನ್ ಮಾಡ್ಬೇಕ್ರಿ? ಅದಕ್ಕ ಮಾರ್ಕೆಟ್ಗೆ ಹೋಗ್ಬೇಕು. ನಂತರ ಹಂಗ ಹೋದ್ರಿ ಮಾರ್ಕೆಟ್ಗೆ ಹೋದ್ರಿ, ಮಾರ್ಕೆಟ್ಗೆ ಹೋಗ್ಬೇಕು. ಹಂಗ ಹೋದ್ರೆ ಕೊಡ್ತಾರ ನೋಡ್ರಿ ಮಾರ್ಕೆಟ್ನಾಗ ಪರ್ಸ್ನಾಗ ಒಂದಿಷ್ಟು ರೊಕ್ಕ ಇಟ್ಕೊಂಡು ತಗೊಳ್ಳೋದು ಹಾಕೊಳಕ ಕೈ ಚೀಲ ಒಯ್ಬೇಕು. ಹೌದಲ್ರಿ? ಅಂದ್ರೆ ಕಾಯಿಪಲ್ಯ ತರಾಕ್ ಬರ್ತದೆ. ಯಾವನೋ ಒಬ್ಬ ಮಾರ್ಕೆಟ್ಗೆ ಹೋಗಿದ್ ನಾನು, ಏನ್ರಿ ಯಾವನೋ ಒಬ್ಬ ಮಾರ್ಕೆಟ್ಗೆ ಹೋಗಿದ್ ನಾನು. ಮಾರ್ಕೆಟ್ಗೆ ಹೋದ, ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ತಗೊಳಕತ್ತಿದ. ದೊಡ್ಡವ್ರು ಕಾಯಿಪಲ್ಯ ತಗೊಳಕತ್ತಿದ. ಕಾಯಿಪಲ್ಯ ತಗೊಳ್ಳೋ ಮುಂದೆ ಏನಾಯ್ತು ಅಂತ ಕೇಳಿದ್ರಮ್ಮ, ಮೊಟ್ಟ ಮೊದಲು ಏನ್ ತಗೊಂಡ? ಕಾಯಿಪಲ್ಯ. ಏನ್ರಿ ನೀವು ತಗೊಂಡ್ರಿ ಅಂತ ಹಂಗಾರ? ಮೊಟ್ಟ ಮೊದಲು 1 kg ಟೊಮೆಟೊ ಕೊಡ್ರಿ ಅಂದವ. 1 kg ಟೊಮೆಟೊ ಕೊಡ್ರಿ ಅಂದ. ಟೊಮೆಟೊ ಹಾಕಿಸ್ಕೊಂಡ ಚೀಲದಾಗ. ಮುಂದೆ 1-2 kg ಉಳ್ಳಾಗಡ್ಡಿ ಕೊಡ್ರಿ ಅಂದ. ಉಳ್ಳಾಗಡ್ಡಿ ಹಾಕಿಸ್ಕೊಂಡ. ಮುಂದೆ 1-2 kg ಬದ್ನಿಕಾಯಿ ಕೊಡ್ರಿ ಅಂದ. ಬದ್ನಿಕಾಯಿ ಹಾಕಿಸ್ಕೊಂಡ. ಮ್ಯಾಲ 1 ಕುಂಬಳಕಾಯಿ ಕೊಡ್ರಿ ಅಂದ. ಇಂಥದ್ದು ತಗೊಂಡ. ಉಷ್ಟು ಹಾಕೊಂಡ್ರಿ. ಒಬ್ಬ ಮುದಿಕ್ ಮಾರಾಕತ್ತಿದ್ಲಲ್ಲ, ಆಕಿ ಭಾಳ ಹುಷಾರಿದ್ಲು. ಏ ತಮ್ಮ, ನಿಂದು ಧಾರವಾಡ ಯೂನಿವರ್ಸಿಟಿಗೆ ಎಮ್ಮೆ ಆಗೈತಿ ಅಂತ ಹೇಳಿದ್ಲೆ. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಾಗ ಎಮ್ಮೆ ಆಗೈತಿ ನಿಂದು. ಹೌದಲ್ಲ ಅಜ್ಜಿ, ನಿನಗೆ ಹೆಂಗ್ ಗೊತ್ತ? ನಂದು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಾಗ ಎಮ್ಮೆ ಆಗಿರೋದು ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರು. ಪಾಪ ಆ ಮುದುಕಿ ನೋಡ್ರಿ ಎಷ್ಟು ಸ್ಟ್ಯಾಂಡ್ಗಳು. ಅದೇನೋ ಅಂತಾರಲ್ಲ, ಓದ್ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರಲ್ಲ. ನಂದು ಎಮ್ಮೆ ಆಗಿರೋದು ನಿಮಗೆ ಹೆಂಗ್ ಗೊತ್ತಾಯ್ತ್ರಿ ಅಂತಂದ್ರಿ. ಇಂಗ್ಲಿಷ್ ಎಮ್ಮೆ ತಮ್ಮ ನಿಂದ? ಹೌದ್ರಿ ಅಂತಂದ್. ಅಲ್ಲ ಇವ್ರು ಈ ಮುದುಕಿಗೆಲ್ಲ ಗೊತ್ತಿರ್ಲಿ, ಎಲ್ಲ ತಿಳಿದುಕೊಳ್ಳೋಣ ಅಂತಂದ. ಅಂದು ಕೇಳಿದ, ನಂದು ಎಮ್ಮೆ ಆಗಿರೋದು ಹೆಂಗ್ ಗೊತ್ತಾಯ್ತ್ರಿ ಅಂತಂದ. ಅವಾಗ ಆಕಿ ಹಂಗ ಒಂದು ಮುದುಕಿ, ಯಪ್ಪ ಟೊಮೆಟೊ ಕೆಳಗಾಕಿ ಮ್ಯಾಲ ಎಲ್ಲಾ ಹಾಕಿದ್ದಲ್ಲ, ಅವಾಗ ನಿಂದು ಎಮ್ಮೆ ಆಗೈತೆ ಅಂತ ಗೊತ್ತಾಗೈತಿ ನನಗೆ ಅಂತಂದ. ಅರ್ಥ ಆಯ್ತು ನಾನು ಹೇಳೋದು? ಹಿಂಗಿರ್ತೀವಿ ನಮ್ಮ ಹಿಂಗಿರ್ತಾವ್, ನಮ್ಮ ಮಜಾ ಇರ್ತಾವ್. ಹಂಗ ಇಲ್ಲಿ ಏನು ಅಂತ ಕೇಳಿದ್ರೆ, ನೀವ್ ಹೆಂಗ ಮಾರ್ಕೆಟಿಗೆ ಬಂದ್ರೆ ನಿಮ್ಗ ಕಾಯಿಪಲ್ಯ ತಗೊಳಕ ರೊಕ್ಕ ಬೇಕ, ಚೀಲ ಬೇಕು, ಮತ್ತೆ ಅಲ್ಲೇ ಮಾರ್ಕೆಟಿಗೆ ಬರ್ಬೇಕು. ಹಿಂಗ ಬಂದಾಗ ನಿಮ್ಗೆ ಹೆಂಗ ಕಾಯಿಪಲ್ಯ ಸಿಗ್ತದ, ಹಂಗ ಶರಣ ಬಸಪ್ಪ ನೋಡ್ಪ, ನಿನ್ನ ಹೃದಯದೊಳಗಿರ್ತಕ್ಕಂತ ಪರಮಾತ್ಮನನ್ನ ನೀ ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ, ಮೊಟ್ಟ ಮೊದಲು ಎಲ್ಲಿ ಬರ್ಬೇಕು? ಗುರುವಿನ ಹತ್ರ ಬರ್ಬೇಕು. ಗುರುವಿನ ಹತ್ರ ಬಂದ್ರೆ ಏನ್ ಮಾಡ್ಬೇಕು? ಎತ್ತಾಗಿ ತತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರರು ಎಂದ ಸರ್ವಜ್ಞ. ಸರ್ವಜ್ಞ ಏನ್ ಹೇಳ್ತಾನೆ? ನೀನು ಪರಮಾತ್ಮನನ್ನ ಕಾಣಬೇಕಾಗಿತ್ತು ಅಂತ ತಿಳ್ಕೊ. ನೀ ಗುರುವಿನ ಹತ್ರ ಬಂದ್ರೆ ಏನ್ ಮಾಡ್ಬೇಕಲ್ಲೇ? ಸೇವೆಯನ್ನ ಎತ್ತಿನಂತೆ ತೊತ್ತಿನಂತೆ, ತೊತ್ತು ಅಂದ್ರೆ ಸರ್ವಂಟ್, ಸೇವಕನಂತೆ ಅಥವಾ ಸೇವಕಿಯಂತೆ ನೀ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಸೇವೆಯನ್ನು ಮಾಡಿದ್ದೇ ಆಯ್ತು ಅಂತ ಕೇಳಿದ್ರೆ ಆ ಗುರು ಏನ್ ತೋರಿಸ್ತಾನ ಅಂತ ಕೇಳಿದ್ರೆ ನಿಮ್ಗೆ ದೇವರನ್ನು ತೋರಿಸ್ತಾನ. ಅದಕ್ಕೆ ಪ್ರಭು ಹೇಳ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚಲ್ಯಾದ ಮುಕುತಿ ಮುಕುತಿ ಸಾರೆ ಚಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚಲ್ಯಾದ ಮುಕುತಿ ಮುಕುತಿ ಸಾರೆ ಚಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚಲ್ಯಾದ ಮುಕುತಿ.
ವೇದದ ಮೊದಲಿನ ಮೂಲವಿದು ವೇದಿನಿಯಲು ತಾತುರಿಯುವುದು ವೇದದ ಮೊದಲಿನ ಮೂಲವಿದು ವೇದಿನಿಯಲು ತಾತುರಿಯುವುದು ಹಾದಿ ಹಾದಿಗೆ ಪ್ರೀತಿ ಮುರಿದು ಹಾದಿ ಹಾದಿಗೆ ಪ್ರೀತಿ ಮುರಿದು ಸಾಧಕ ಜನರಿಗೆ ಕಾಣಿಸದಲ್ಲ ತೋರಿಸದಲ್ಲದೆ ಗುರು ತೋರಿಸದಲ್ಲದೆ ಕಾಣಿಸದಲ್ಲ ಸಾರೆ ಚಲ್ಲದ ಮುಕುತಿ ಮುಕುತಿ ಸಾರೆ ಚಲ್ಲದ ಮುಕುತಿ ಹಿಂದೆ ನೋಡಲು ಬಂದಿರುವುದು ಮುಂದೆ ನೋಡಲು ನಿಂತಿರುವುದು ಹಿಂದೆ ನೋಡಲು ಬಂದಿರುವುದು ಮುಂದೆ ನೋಡಲು ನಿಂತಿರುವುದು ಸಂಧಿಸೋದಿಗೆ ನಡೆಯುವುದು ಇದು ಸಂಧಿಸೋದಿಗೆ ನಡೆಯುವುದು ಲಿಂಗವಿದನ್ನ ಸಾರೆ ಚಲ್ಲದ ಮುಕುತಿ ಮುಕುತಿ ಸಾರೆ ಚಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೆ ಚಲ್ಲದ ಮುಕುತಿ ಮುಕುತಿ ಸಾರೆ ಚಲ್ಲದ ಮುಕುತಿ ಮುಕುತಿ ಸಾರೆ ಚಲ್ಲದ ಮುಕುತಿ ಕಾಂತೇಶ್ವರ ಮಹಾದೇವ ಮಕ್ಕಳ ಸರ್ವೇಶ್ವರ ಮಹಾರಾಜ್ ಕಿ ಜೈ. ನೋಡಿ ಅಲ್ಲಮರು ಹೇಳ್ತಾರೆ, ಗುರು ತೋರಿಸಲಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲಾದ ಮುಕುತಿ. ಹಿಂದೆ ನೋಡಲು ನಿಂದಿಹುದು, ಮುಂದೆ ನೋಡಲು ಬಂದಿಹುದು, ಸಂದು ಸಂದಿಗೆ ಜಡಿದಿಹುದಣ್ಣ ಗುರು ಆನಂದ ಗುಹೇಶ್ವರ ಲಿಂಗವದಣ್ಣ. ಎಷ್ಟು ಅದ್ಭುತ ಇದೆ. ಗುಲ್ಬರ್ಗ ಆಕಾಶವಾಣಿ ಚಲುವ ಇರ್ತದೆ, ವೇವ್ಸ್ ತರಂಗಗಳು ಹೋಗ್ತಾ ಇರ್ತಾವ. ಆ ಆಕಾಶವಾಣಿ ಹಾಡುಗಳನ್ನ ಪ್ರಸಾರ ಯಾರು ಕೇಳ್ತದೆ ಅಂತ ಕೇಳಿದ್ರೆ, ಯಾರ ಮನ್ಯಾಗ ರೇಡಿಯೋ ಇರ್ತದಿಲ್ಲ ಅವ್ರಿಗಷ್ಟ ಕೇಳ್ತದೆ. ವೈರ್ನಾಗೆಲ್ಲ ಕರೆಂಟ್ ಇದೆ. ಎಲ್ಲೈತ್ರಿ ವೈರ್ನಾಗ ಕರೆಂಟ್ ಅಂತ ಕೇಳಿದ್ರೆ ಹಿಡಿದು ನೋಡಬೇಕಾಗ, ಹೌದಲ್ಲ? ಕರೆಂಟ್ನಾಗ ವೈರ್ ಎಲ್ಲೈತ್ರಿ ಅಂದ್ರೆ ಹಿಡ್ಕೋ, ಹೌದಲ್ಲ? ಕರೆಂಟ್ ಕಾಣ್ಬೇಕು ನಿನ್ಗ, ಇಲ್ಲ ಐತ್ ನೋಡು, ಪ್ಲಗ್ ಹಾಕ, ಆ ಪ್ಲಗ್ನಾಗ ಒಂದು ಲೈಟ್ ಹಾಕ, ಲೈಟ್ ಹಾಕಿದ್ಮೇಲೆ ಕರೆಂಟ್ ಹೆಂಗೈತಿ ಅನ್ನೋದು ಕಾಣಿಸ್ತದೆ. ಹಂಗ ಗುರು ಇಲ್ಲಿ ಹೇಳಕತ್ತಾನ ಶರಣ ಬಸಪ್ಪನಿಗೆ, ಅಪ್ಪ ಶರಣ ಕೇಳೋ, ಶರಣ ಬಸವ ಕೇಳೋ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ನೀನು ಕಾಣಬೇಕಾಗಿತ್ತಂತ ಕೇಳಿದ್ರೆ ಮೊಟ್ಟ ಮೊದಲು ಏನ್ ಹಿಡಿಬೇಕಂತ ಕೇಳಿದ್ರೆ ಗುರುಪಾದವನ್ನು ಹಿಡ್ಕೋಬೇಕು ನೋಡಪ್ಪ. ಏನ್ ಹಿಡಿಬೇಕು? ಗುರುವಿನ ಪಾದವನ್ನು ಹಿಡಿಬೇಕು. ಗುರುಪಾದವನ್ನು ಹಿಡಿದಾಗ ನಿನಗೆ ಎಲ್ಲವೂ ಸಿಗ್ತದೆ. ಗುರುವಿನಿಂದ ಪಾದೋದಕ ಉಂಟು, ಗುರುವಿನಿಂದ ಪ್ರಸಾದ ಉಂಟು, ಗುರುವಿನಿಂದ ಎಲ್ಲವೂ ಉಂಟು. ಲಿಂಗ ಉಂಟು, ರುದ್ರಾಕ್ಷಿ ಉಂಟು, ಅಷ್ಟಾವರಣ ಉಂಟು, ಕೊನೆಗೆ ಮೋಕ್ಷ ಉಂಟು. ಮೋಕ್ಷ ಉಂಟು, ಅದಕ್ಕೆ ಗುರುಪಾದ. ಅದಕ್ಕೆ ಹೇಳ್ತಾರೆ, ಗುರುಪಾದ ಹಿಡಿದರ ಮುಕ್ತಿ ಭವದೋಳು, ಗುರುಪಾದ ಹಿಡಿದರ ಮುಕ್ತಿ ಬಂದಾರಿ ತನುವಿನ ಬಂಧನ ಅಳಿಯಲು, ಗುರುಪಾದ ಹಿಡಿದರ ಮುಕ್ತಿ. ಏನ್ ಹಿಡಿಬೇಕು?
ಈ ಭವಕ್ಕೆ ಬಂದಿವಿ ನಾವೆಲ್ಲರೂ, ಹುಟ್ಟಿ ಬಂದಿವಿ ಸಾಯಕ್ ಬಂದಿಲ್ಲ ನಾವು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಧರ್ಮ ಈ ಮನುಷ್ಯ ಜನ್ಮ ಅನ್ನುವಂತಹದ್ದು ಏನ್ ಪಡಿಬೇಕು ಅಂತ ಕೇಳಿದ್ರೆ ಮೋಕ್ಷವನ್ನು ಪಡಿಬೇಕು. ಮೋಕ್ಷವನ್ನು ಪಡಿಬೇಕಂದ್ರೆ ಅದೇನು ಎಲ್ಲರೂ ಸಿಗ್ತದೆ, ಬಡದಾಳ ಗಂಡ ಸಿಗ್ತದೆ, ರೊಕ್ಕ ಕೊಟ್ಟರೆ ಎಲ್ಲಿ ಹೋಗೋದು? ಅದನ್ನ ಕಾಣ್ಬೇಕಂತ ಕೇಳಿದ್ರೆ ಗುರುವಿನ ಪಾದವನ್ನು ಹಿಡಿಬೇಕು. ಗುರುವಿನ ಪಾದವನ್ನು ಹಿಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಗುರು ಅದನ್ನೆಲ್ಲವನ್ನ ತೋರಿಸ್ತಾನ. ನೋಡಪ್ಪ ಶರಣ ಬಸಪ್ಪ, ಹಂಗಾರ ಗುರು ಅಂದ್ರೆ ಯಾರು ಹೇಳ್ಕೊಡ್ತಾನೆ. ಇವತ್ತು ಅಷ್ಟಾವರಣ ಹೇಳಕತ್ತಾನ. ಗುರು ಅಂದ್ರೆ ಯಾರು? ಗು ಅಂದ್ರ ಅಂಧಕಾರ, ರು ಅಂದ್ರ ಹೊಡೆದೋಡಿಸುವ, ಅಜ್ಞಾನದ ಕತ್ತಲೆಯನ್ನ ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನ ನೀಡುವಂತವನು ಯಾರೋ ಅವನನ್ನ ಏನಂತ ಕರೀತಾರೆ? ಗುರು ಅಂತ ಹೇಳಿ ಕರ್ಕೊಂಡು ಬರ್ತಾರ. ನೋಡಪ್ಪ ಶರಣ ಬಸಪ್ಪ, ಗುರು ಅಂದ್ರೇನು? ಶಿಷ್ಯನಲ್ಲಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಕತ್ತಲೆಯನ್ನ ಹೆಂಗ ಸೂರ್ಯ ಕಳೀತಾನವ ಹಾಗೆ ಈ ಪಿಂಡಾಂಡದಲ್ಲಿರ್ತಕ್ಕಂಥ ಕತ್ತಲೆಯನ್ನ ಯಾರು ಕಳೀತಾರ ಅಂತ ಕೇಳಿದ್ರೆ ಜ್ಞಾನ ಸೂರ್ಯನಾಗಿರ್ತಕ್ಕಂಥ ಗುರು ಕಳೀತಾರೆ. ಅದಕ್ಕೆ ಜ್ಞಾನ ಸೂರ್ಯ ಅಂತ ಹೇಳಿ ಯಾರಿಗೆ ಕರೀತಾರೆ? ಗುರುವಿಗೆ ಕರ್ಕೊಂಡು ಬರ್ತಾರೆ. ಅದಕ್ಕೆ ನೀ ಏನ್ ಮಾಡ್ಬೇಕಂತ ಕೇಳಿದ್ರೆ ಕಂಡುದದ ಹಿಡಿಯಲೊಲ್ಲದೆ ಕಾಣುವುದದ ನರಸಿ ಬಳಲುವ ಬಳಲಿಕೆಯ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ ಶರಣ ಹೇಳ್ತಾರೆ. ಅದಕ್ಕೆ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ಒಂದು ಗಡಿಗೆ ತಯಾರು ಮಾಡ್ಬೇಕಾಗಿತ್ತು ಕುಂಬಾರ. ಗಡಿಗೆಗೆ ಏನ್ ಕಾರಣ? ಮಣ್ಣಿದ್ರೆ ಗಡಿಗೆ ಮಾಡಕ್ ಬರ್ತದೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು. ವ್ಯಾಪಾರ ಮಾಡಾಕ ರೊಕ್ಕ ಮುಖ್ಯ, ಗಡಿಗೆ ಮಾಡಾಕ ಮಣ್ಣು ಮುಖ್ಯ. ಮಡಕೆಯ ಮಾಡುವಡೆ ಮಣ್ಣ ಮೊದಲು, ತೊಡಗೆಯ ಮಾಡುವಡೆ ಅಂದ್ರೆ ವ್ಯಾಪಾರ ಮಾಡ್ಲಿಕ್ಕೆ ತೊಡಗೆಯ ಮಾಡುವಡೆ ಹೊನ್ನೆ ಮೊದಲು. ಶಿವ ಪಥವನರಿವಡೆ, ಪರಮಾತ್ಮನ ಪಥವನ್ನ ಏನಾದ್ರೂ ಕಾಣಬೇಕಾಗಿತ್ತು ಅಂತ ಕೇಳಿದ್ರೆ ಗುರುಪಥವೇ ಮೊದಲು ಅನ್ನುವಂತ ವಿಚಾರವನ್ನ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಗುರು ಶ್ರೇಷ್ಠನಾಗಿರುವಂತವನಪ್ಪ. ಗುರುಪಾದವನ್ನ ನೀನು ಹಿಡಿದಿ ಅಂತ ಕೇಳಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಎಲ್ಲವೂ ಸಿಗ್ತದೆ. ಏನೋ ಮಾಡೋದು ಬೇಡ, ಬರೇ ಗುರುಪಾದ ಹಿಡಿದು ಗಟ್ಟಿಯಾಗಿ ಗುರುವಿನ ಪಾದವನ್ನ ಶ್ರೇಷ್ಠವಾಗಿ ಗಟ್ಟಿಯಾಗಿ ನೀ ಹಿಡ್ಕೊಂಡು ಬಿಟ್ಟಿ ಅಂತ ಕೇಳಿದ್ರೆ ಎಲ್ಲಾ ಸಿಗ್ತದೆ ಅಂತ ಹೇಳ್ತಾರೆ. ಹೆಂಗೆ? ಒಂದು ಊರಾಗ ಒಂದು ಜಾತ್ರೆ ಇತ್ತು. ಜಾತ್ರೆಯೊಳಗ ಒಂದು ರನ್ನಿಂಗ್ ಓಟದ ಸ್ಪರ್ಧೆಯನ್ನು ಇಟ್ಟಿದ್ರು. 40 ಕುತ್ಕೋ. ಓಟದ ಸ್ಪರ್ಧೆ ಇಟ್ಟಿದ್ರು. ಒಂದು ಜಾತ್ರೆಯೊಳಗ ರನ್ನಿಂಗ್ ಸ್ಪರ್ಧೆಯನ್ನು ಇಟ್ಟಿದ್ರು, ಓಟದ ಸ್ಪರ್ಧೆಯನ್ನು ಇಟ್ಟಿದ್ರು. ಓಟದ ಸ್ಪರ್ಧೆ ಯಾರಿಗಿಟ್ಟಿದ್ರು? ಯಾರಿಗಿಡ್ತಾರೆ ಓಟದ ಸ್ಪರ್ಧೆ? ಹೌದಲ್ಲ, ಇತ್ತಿತ್ತ ಕೆಲವೊಂದು ಬಂಡಿ ಓಟ ಏನೇನು ಮಾಡಿಸ್ತಾರ. ಎತ್ತಿನ ಓಟ ಆ ಕಡೆ ಕೊಬ್ಬರಿ ಎತ್ತಂತ ಕಟ್ಟಿರ್ತಾರ ಹಾವೇರಿ ಕಡೆ, ತಮಿಳುನಾಡಿನಲ್ಲಿ ಅದೊಂದು ಏನೇನೋ ಅದು ಹೇಳ್ತಾರ. ಎಷ್ಟೋ ಮಂದಿ ಹಾಯಿಸ್ಕೊಂಡು ಸಾಯ್ತಾರ, ಕೆಲವೊಂದು ಹಿಡಿತಾರ. ಆ ಮತ್ ಬೇರೆ. ಇಲ್ಲಿ ಯಾವ ಸ್ಪರ್ಧೆ ಇಟ್ಟಿದ್ರು ಅಂತ ಕೇಳಿದ್ರೆ ಆನೆಗೆ ಇರುವೆಗೆ ಇಟ್ಟಿದ್ರು. ಆನೆ ಮತ್ತು ಇರುವೆ ಎರಡಕ್ಕೂ ಓಟದ ಸ್ಪರ್ಧೆ ರೀ. ಎರಡೂ ಓಡಬೇಕಾಗಿತ್ತು. ಯಾವ್ದು ದೊಡ್ಡದು? ಆನೆ ದೊಡ್ಡದ ಇರುವೆ ದೊಡ್ಡದ? ಆಂಟ್ ಅಂಡ್ ಎಲಿಫೆಂಟ್. ಇರುವೆ ಮತ್ತು ಆನೆ ಇಬ್ಬರಿಗೆ ಓಟದ ಸ್ಪರ್ಧೆ ಇಟ್ಟಿದ್ರು. ಓಟಕ್ಕೆ ಹಚ್ಚಿದ್ರು ಯಾವ್ದು ಫಸ್ಟ್ ಮುಟ್ಟಬಹುದ್ರಿ ಗೆರಿನ? ನಿಮ್ ಕಲ್ಪನೆ ಒಳಗೆ ಯಾವ್ದ್ರಿ? ಇರುವೆ ಹೋಗಿ ಮುಟ್ತದ? ಇರುವಿ ಆನೆ ಎಷ್ಟು ಫಾಸ್ಟ್ ಓಡ್ತದ ನೋಡ್ರಿ, ವಿಚಾರ ಮಾಡ್ರಿ. ನಮ್ ತಾಯಂದ್ರು ಹುಷಾರದಾರಂತೆ. ಕೂತ್ಕೋರಿ, ಎಲ್ಲರೂ ಕೂತ್ಕೋರಿ. ಇಟ್ಟಿದ್ರಲ್ಲ
ಇರುವೆಗೆ ಆನೆಗೆ ಒಂದ ಲೈನ್ ಮ್ಯಾಗ ನಿಲ್ಲಿಸಿದ್ರು, ಮುಂದೊಂದು ದೂರ ಲೈನ್ ಹೊಡೆದಿದ್ರು. ಇಷ್ಟು ಆ ಲಕ್ಷ್ಮೀ ಗುಡಿ ಅಷ್ಟು ಹೇಳಿದ್ರು. ಆಯೋಜಕರು ಹೇಳಿದ್ರು 1 2 3 ಅಂದ್ರು. ಯಾವ್ದು ಹೊಡ್ತೀರಿ ಮುಂದೆ? ಆ ನೋಡ್ತಲ್ಲ, ಏನು ಹುಷಾರಿದೀಯೋ ತಮ್ಮನಿ. 1 2 3 ಅಂದ್ರಿ. ಅಂದ್ಬಿಟ್ಲೆ ಓದ್ ಒಕ್ಕಾಲ್ ಬುದ್ಧಿ ಮುಕ್ಕಾಲ್ ಅಂತಾರಲ್ಲ, ಶಕ್ತಿಗಂತ ಯುಕ್ತಿ ಮೇಲಂತ. ಆ ಇರುವಿ ಏನ್ ಮಾಡಿತ್ತ, ಆನೆ ಪಕ್ಕದಾಗ ನಿಲ್ಲಿಸಿದ್ರಲ್ಲ, ಆ ಆನೆ ಕಾಲ್ನ ಇರುವಿ ಕಟ್ ನಿಡ್ಕೊಂತಿತ್ತ. ಯಾರ್ ಕೋಟ್ನ್ಯಾಗ ಒಂದ್ ತಗಣಿ ಹೋಗ್ಕೊಂತೈತಿ, ಅಮೆರಿಕ ಕೋಟ್ ಹಾಕೊಂಡ್ರ ಆ ತಗಣಿ ಅಮೆರಿಕ ಇರ್ತೈತಿ. ನೋಡಿ ಅದನ್ನ ಕಾಲ್ ಹಿಡ್ಕೊಂಡ್ಬಿಡ್ತೀರಿ. ಹಿಡ್ಕೊಂಡ್ಬಿಟ್ಲಿ ಆನೆ ಓಡಾಕತ್ನ ಫಸ್ಟ್ ಹೋಗ್ಬೇಕಂತೇಳಿ ಓಡ್ತು ಇನ್ನೊಂದ್ ಸ್ವಲ್ಪ ಈಟು ನಮ್ ದೊಡ್ಡವ್ರು ಕುಂತಲ್ಲ ಅಷ್ಟ ಆ ಮುಂದ್ ಹೋಗಿ ಮುಟ್ಟು ಗೆರಿ ಇತ್ತ. ಇರಿವಿ ಎಲ್ಲಿ ಐತಿ ಅಂತ ಇಂತ ಸೊಂಡಿ ಇಂತ ಮುಖ ನೋಡ್ಕೋಂತ ಹಿಂಗ್ ಒಳ್ಳೊಳಗ 6 ತಿಂಗಳು ಬೇಕದಕ್ಕೆ. ಹೊಳ್ಳಿ ಮುಂದೇನು ಕಾಲ್ ಈ ಕಡೆ ಇಟ್ಟು ನೋಡಾಕತ್ತು, ಈ ಕಡೆ ಅದು ಕಾಲ್ ಬಿಟ್ಟು ಗೆರಿ ಮೇಲೆ ನೋಡ್ರಿ, ಬಾರೋ ಅನೆಪ್ಪ ಬಂದೀನಿ ಅಂತ. ನೋಡ್ರಿ ಏನ್ ಹಿಡಿತದ, ಯಾಕೆ ಗೆರಿ ಮುಟ್ತದ? ಆನಿ ಕಾಲ್ ಹಿಡಿತು, ಪಾದ ಹಿಡಿತು. ಹಂಗ ಗುರು ಅಂದ್ರ ಆನಿ. ಆ ಆನೆ ಕಾಲನ ಶಿಷ್ಯನೆಂಬ ಇರುವೆ ಹಿಡಿದಾಗ ಮೋಕ್ಷವೆಂಬ ಗೆರೆಯನ್ನ ಮುಟ್ತಾನೆ. ಅದಕ್ಕೆ ನೋಡಪ್ಪ ಶರಣ ಬಸಪ್ಪ, ನೀ ಏನ್ರ ಮಾಡು, ಜೀವನದಾಗ ಗುರುವನ್ನ ಗಟ್ಟಿಯಾಗಿಡಿ, ಗುರುವಿನ ಗಟ್ಟಿಯಾಗಿಡಿ. ಅದಕ್ಕ ಗುರುಪಾದವನ್ನ ಹಿಡಿದ್ರೆ ಏನಾಗ್ತದ ಅಂತ ಕೇಳಿದ್ರೆ ಏನೆಲ್ಲವನ್ನ ಕೊಡಬಲ್ಲವ ಗುರು. ಶರಣರ ಪಾದಕ್ಕ ಶಿರ ಹತ್ತಿ ಬಾಜಂದು, ಮರೆತು ಸಾವಿರ ತಪ್ಪು ಕರೆದು ಬಾಗಿಸುವಂತ, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ. ಗುರು ಬೇಕಾ ತಂಗಿ, ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ, ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ. ನಿನ್ನ ಶಿರದಲ್ಲಿ ಕರವಿಟ್ಟು, ಶಿರದಲ್ಲಿ ಕರವಿಟ್ಟು, ಶಿರದಲ್ಲಿ ಕರವಿಟ್ಟು ಗಿರಿಜಾದೇವಿಯ ಮಾತ. ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ. ಶರಣರ ಪಾದಕ್ಕ ಶಿರ ಹತ್ತಿ ಬಾಜಂದು, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ, ಮರೆತು ಸಾವಿರ ತಪ್ಪು ಕರೆದು ಬೋಧಿಸುವಂತ. ಗುರು ಬೇಕಾ ತಂಗಿ, ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ. ಹಡದವರ ಮರೆಸುತ್ತ ನಡೆನೋಡಿ ಕಲಿಸುತ್ತ, ಹಡದವರ ಮರೆಸುತ್ತ ನಡೆನೋಡಿ ಕಲಿಸುತ್ತ, ಒಡಲು ಗಂಜಗವ ಕಡಲು ಜಾಗಿಸುವಂತ, ಒಡಲು ಜಗವ ಕಡಲು ಜಾಗಿಸುವಂತ, ಒಡಲು ಗುರು ಬೇಕಾ ತಂಗಿ, ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ. ತಂಗಿನ ಕೇಳುವ ಅಂಗದ ಮೇಲಿರುವ, ತಂಗಿ ಕೇಳುವ ಅಂಗದ ಮೇಲಿರುವ, ಲಿಂಗ ಪೂಜೆಯ ಮಾಡಿ, 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 ಲಿಂಗ
ಹಿಡಿಸುವಂತ ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ. ದೇಶದೊಳು ಬೆಳಕಾಗಿ ಎಸೆಯುತ್ತಲೇ ನಮ್ಮ ದೇಶದೊಳು ಬೆಳಕಾಗಿ, ದೇಶದೊಳು ಬೆಳಕಾಗಿ ಎಸೆಯುತ್ತಲೇ ನಮ್ಮ ಹಸನಾದ ಸದ್ಗುರು, ಹಸನಾದ ಸದ್ಗುರು, ಹಸನಾದ ಸದ್ಗುರು ಗುರು ಸಿದ್ಧಲಿಂಗರಂತ, ಹಸನಾದ ಸದ್ಗುರು ಗುರು ಸಿದ್ಧಲಿಂಗರಂತ. ಗುರು ಬೇಕಾ ತಂಗಿ, ಗುರು ಬೇಕಾ, ಗುರು ಬೇಕಾ ತಂಗಿ, ಗುರು ಬೇಕಾ ತಂಗಿ, ಗುರು ಬೇಕಾ ತಂಗಿ, ಗುರು ಬೇಕಾ. ಶಿವಸಾಗರೈರವ ಪರಮೇಶ್ವರ ಮಹಾದೇವ, ಮಹಾತ್ಮ ಸರ್ವೇಶ್ವರ ಮಹಾರಾಜ್ ಕಿ ಜಯ. ಒಮ್ಮೆ ಇವತ್ತೇನು ಯುದ್ಧ ನಡೆದಿದ್ದಲ್ಲ, ಆಗಲೇ 6 ಗಂಟೆಗೆ ಮುಕ್ತಾಯ ಆಗೈತಿ ಯುದ್ಧ. ಸಿಂಧೂ ನದಿ ಇದೆ ಅಲ್ಲ, ಸಿಂಧೂ ನದಿಯ ಉಪನದಿ ಬರ್ತದೆ, ಜೀಲಂ ನದಿ ಅಂತ. ಆ ಸಿಂಧೂ ನದಿ ಕೂಡ್ತದದು ಬಂದು. ಆ ನದಿ ದಂಡಿ ಮೇಲೆ, ಝೇಲಂ ನದಿ ದಂಡಿ ಮೇಲೆ ಇಬ್ರು ಕುಂತಿರ್ತಾರೆ. ಒಬ್ಬವ ಈ ಪ್ರಪಂಚದ ದೊಡ್ಡ ಹೋರಾಟಗಾರನಾಗಿರ್ತಕ್ಕಂಥ ಅಲೆಕ್ಸಾಂಡರ್, ಅವನ ಗುರು ಅರಿಸ್ಟಾಟಲ್. ಅವ್ರು ಒಳಗ್ ಬರ್ಬೇಕಾಗಿರ್ತದೆ. ನೀವು ಇತಿಹಾಸದಲ್ಲಿ ಓದಿದ್ರೆ ವಾರ್ ಆಫ್ ಜೀಲಂ ಅಂತ ಹೇಳಿ ಬರ್ತದೆ, ಇತಿಹಾಸ ಪುಟಗಳಲ್ಲಿ ಬರ್ತದೆ. ಇಬ್ರು ಕೂತಿರ್ತಾರೆ. ಮುಂದೆ ಯುದ್ಧ ಮಾಡಕ್ ಒಳಗ್ ಬರ್ಬೇಕಾಗಿರ್ತತಿ. ಈ ಕಡೆ ಭಾರತದಲ್ಲಿ, ಹಿಂದೂಸ್ತಾನದಲ್ಲಿ ನದಿ ತುಂಬಿ ಹರಿತಾ ಇರ್ತತಿ. ಜೀಲಂ ನದಿ ತುಂಬಿ ಹರಿತಾ ಇರ್ತದೆ. ಹರಿಯೋ ಮುಂದೆ ಅರಿಸ್ಟಾಟಲ್ ಅಲೆಕ್ಸಾಂಡರ್ ಹೇಳ್ತಾರ, ನೋಡಪ್ಪ ಅರಿಸ್ಟಾಟಲ್, ನಾವಿಬ್ರು ಆ ಕಡೆ ಹೋಗ್ಬೇಕಾಗಿದೆ. ಈ ನದಿಯನ್ನ ಮೊಟ್ಟ ಮೊದಲು ನಾನ್ ದಾಟ್ತೀನಿ ಅಂತಾನೆ. ಹೊಸಾದದು, ಅವ್ರಿಗೆ ಗೊತ್ತಿಲ್ಲ. ಅಲ್ಲಿಂದ ಬಂದಿದ್ದಾರೆ, ಬ್ಯಾಬಿಲೋನಿಯಾದಿಂದ ಬಂದಾರೆ. ದಾಟಬೇಕಾಗಿದೆ. ನದಿ ಉದ್ದ ಆಳ ಎಷ್ಟೈತೆ ಇಬ್ಬರಿಗೂ ಗೊತ್ತಿಲ್ಲ. ಗುರು ಶಿಷ್ಯರು ಇವರಿಬ್ರು. ಅರಿಸ್ಟಾಟಲ್ ಅವನ ಗುರು ಪ್ಲೇಟೋ, ಪ್ಲೇಟೋನ್ ಶಿಷ್ಯ ಅರಿಸ್ಟಾಟಲ್, ಅರಿಸ್ಟಾಟಲ್ ಶಿಷ್ಯ ಅಲೆಕ್ಸಾಂಡರ್. ಆ ನದಿ ದಾಟಬೇಕಾಗದ. ನದಿಯನ್ನು ದಾಟು ಮುಂದೆ ಅಲೆಕ್ಸಾಂಡರ್ ಅಂದ, ನಾನು ಈ ನದಿ ದಾಟ್ತೀನಿ, ನೀನು ಕುತ್ಕೊ ಅಂದ. ಬೇಡ ಗುರುಗಳೇ. ಅವಾಗ ಅಲೆಕ್ಸಾಂಡರ್ ಮಾತು ಹೇಳ್ತಾನ, ಬೇಡ ಗುರುಗಳೇ, ನಾನು ಮೊಟ್ಟ ಮೊದಲು ಈ ನದಿಯನ್ನು ದಾಟ್ತೀನಿ. ಈ ನದಿಯನ್ನ ನಾನು ಮೊಟ್ಟ ಮೊದಲು ದಾಟ್ತೀನಿ. ಯಾಕೆ ಅಂತ ಕೇಳಿದ್ರೆ, ಯಾಕಪ್ಪ ಅಲೆಕ್ಸಾಂಡರ್, ನೀ ದಾಟು ಮುಂದೆ ಏನಾರ ಆಯ್ತು, ನೀ ಸತ್ತಿ ಅಂತ ಕೇಳಿದ್ರೆ, ನದಿಯಲ್ಲಿ ಮುಳುಗಿದಿ ಅಂತ ಕೇಳಿದ್ರೆ, ಒಬ್ಬ ಪ್ರಪಂಚದ ಗ್ರೇಟ್ ಎಂಪರರ್, ಒಬ್ಬ ಶ್ರೇಷ್ಠ ಸಾಮ್ರಾಟ ಸತ್ತೋಕ್ಕಾನ. ಅದಕ್ಕೆ ನೀ ದಾಟ್ಬೇಡಪ್ಪ, ನಾನ್ ದಾಟ್ತೀನಿ ಅಂತ ಹೇಳಿ, ಯಾರಂತಾರೆ? ಅರಿಸ್ಟಾಟಲ್ ಅಲೆಕ್ಸಾಂಡರ್ಗೆ ಅಂತಾನೆ. ಅಂದಾಗ ಅಲೆಕ್ಸಾಂಡರ್ ಒಂದು ಮಾತು ಹೇಳ್ತಾನ. ಎಷ್ಟು ಮುದ್ದಾದ ಮಾತನ್ನ ಹೇಳ್ತಾನ ಅಂತ ಕೇಳಿದ್ರೆ, ಗುರುಗಳೇ, ನೀವು ಮನಸ್ಸು ಮಾಡಿದ್ರೆ, ನೀವು ಕೃಪೆ ಮಾಡಿದ್ರೆ, ನೀವೇನಾದ್ರೂ ಆಶೀರ್ವಾದವನ್ನು ಮಾಡಿದ್ರೆ, ನನ್ನಂತ ಸಾವಿರ ಅಲೆಕ್ಸಾಂಡರ್ ಹುಟ್ಟಬಹುದು ಈ ಜಗತ್ನಾಗ. ನಾವು ಮನಸ್ಸು ಮಾಡಿದ್ರೆ ನಿಮ್ಮಂತ ಗುರುಗಳನ್ನ ತರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಮುಳುಪಲ್ನಕ್ಕ ಏನ್ರ ಯಾಕೆ ಆಗೋಲ್ಲಕ್ಕೆ ಮೊಟ್ಟ ಮೊದಲು ನಾನು ಹೊಕ್ಕಿನಿ ನದಿಯೊಳಗೆ. ಏನದು ಅಂತ ಕೇಳ್ತಾರ ಅರಿಸ್ಟಾಟಲ್ನಿಗೆ ಅವರು. ಹೇಳಿದಾಗ ಏನ್ ಗುರುವಿನ ಮಹತ್ವ ಅಂದಾಗ ಹೇಳ್ತಾರೆ, ಗುರುವೇ, ನನ್ನ ತಂದೆ ತಾಯಿ ಅದಾರಲ್ಲ ಅವರು, ನಾ ಎಲ್ಲೋ ಇದ್ದೆ, ಮ್ಯಾಲಿದ್ದವನ್ ಕೆಳಗ್ ತಂದ್ರ. ಹೌದೇನ? ಮ್ಯಾಲಿದ್ದವನ್ನ ಕೆಳಗ್ ತಂದ್ರು. ಆದ್ರೆ ತಂದೆ ತಾಯಿ ಮ್ಯಾಲಿದ್ದವನು ಕೆಳಗ್ ತಂದು ಬಿಟ್ಟು ಬಿಡ್ತಾರೆ. ಈ ಭವದಲ್ಲಿ ಸುತ್ತಾಡ್ತಾ ಇರ್ತಕ್ಕಂತ ನನ್ನನ್ನ
ಬಂಧುಗಳು ಬಂದಾಗ ಬಂದುಂಡು ಹೋಗುವರು, ಬಂಧನವ ಕಳಿಯಲರಿಯರು, ಗುರು ಬಂಧನವ ಕಳೆಯುವ ಸರ್ವಜ್ಞ. ಹೌದಲ್ಲ? ಗುರು ಬಂಧನವ ಕಳೆಯುವ ಸರ್ವಜ್ಞ ಅನ್ನಂಗೆ ಇಲ್ಲಿ ಭವದ ಕೂಟಲೆಯಲ್ಲಿ ಬಿದ್ದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೇ ಶ್ರೇಣೆ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತ ಹೇಳಿ ನಾವಿಲ್ಲೆಲ್ಲ ಒದ್ದಾಡ್ತಾ ಇರ್ತೀವಿ, ಒದ್ದಾಡ್ತಿರ್ತೀವಿ. ಅವಾಗ ನಮಗ ದಿಕ್ಸೂಚಿಯಾಗಿ ಬರಮ ಯಾರು ಅಂತ ಕೇಳಿದ್ರೆ ಗುರು ಅಲ್ಲದೆ ಯಾರು, ಗುರು ಅಲ್ಲದೆ ಯಾರು. ಅದಕ್ಕ ಒಬ್ಬ ಕುರುಡ ಇದ್ದಂತ, ಕಣ್ಣ ಇರ್ಲಿಲ್ಲ ಅವನಿಗೆ, ಒಟ್ಟ ಕಣ್ಣಿರ್ಲಿಲ್ಲ. ಅವ ಎಲ್ಲಿ ಹೋಗಿದ್ದ ಅಂತ ಕೇಳಿದ್ರೆ ಒಂದು 7 ಸುತ್ತಿನ ಕೋಟೆಯೊಳಗೆ ಹೋಗಿದ್ದ. ಯಾವ ಕೋಟೆಯೊಳಗ? 7 ಸುತ್ತಿನ ಕೋಟೆಯೊಳಗೆ ಹೋಗಿದ್ದ. ಅವಾಗ ಏನಿರ್ಲಿಲ್ಲ, ಹಿ ವಾಸ್ ಬ್ಲೈಂಡ್. ಅವ ಏನಿದ್ದ? ಕುರುಡನಿದ್ದ. ಹಿ ವಾಸ್ ಬ್ಲೈಂಡ್. ಹಿ ಎಂಟರ್ಡ್ ಎ ಪ್ಯಾಲೇಸ್. ಅವ ಎಲ್ಲಿ ಹೋಗಿದ್ದ? ಒಂದು ಒಳಗ 7 ಸುತ್ತು ಇರ್ತಕ್ಕಂತ 7 ಸುತ್ತಿನ ಕೋಟೆ ಪ್ಯಾಲೇಸ್ ಅರಮನೆಯೊಳಗೆ ಹೋದ ತಪ್ಪಿಸ್ಕೊಂಡ್ಬಿಟ್ಟ. ಕಣ್ಣ ಇರ್ಲಿಲ್ಲ ಅವನಿಗೆ, ಕಣ್ಣೇ ಇರ್ಲಿಲ್ಲ. ಕಣ್ಣೇ ಇರ್ಲಾರ್ದಾಗ ಅವಾಗ ಹೊರಗೆ ಬರ್ಬೇಕಾಗಿತ್ತು 7 ಸುತ್ತಿನ ಕೋಟೆಯಿಂದ. ಬರ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅವನಿಗೆ ಏನಿಲ್ಲ, ಕಣ್ಣಿಲ್ಲ. ಅವ ಹೊರಗೆ ಬರ್ಬೇಕು. ಅಲ್ಲೊಬ್ರು ಯಾರೋ ಸಿಕ್ಕ್ರ ಅವನಿಗೆ. ಯಾಕಪ್ಪ ಇಲ್ಯಾಕ್ ನಿಂತಿ ಅಂತ ಕೇಳಿದ್ರು. ಇಲ್ರಿಪ್ಪ, ನಾನು ಈ 7 ಸುತ್ತಿನ ಕೋಟೆಯೊಳಗೆ ಬಂದಿದ್ದೇನೆ, ಇದರಿಂದ ನಾನು ಹೊರಗಡೆ ಹೋಗ್ಬೇಕಾಗಿದೆ. ನನಗ ಹೊರಗೆ ಹೋಗಾಕ ಏನ್ ಸಿಗುವಲ್ದು? ಬಾಗ್ಲ ಸಿಗುವಲ್ದು. ನನಗ ಬಾಗ್ಲ ಸಿಗೋಲ್ದು. ಕ್ಯಾನ್ ಯು ಹೆಲ್ಪ್ ಮೀ? ನನಗ್ ನೀವೇನಾದ್ರೂ ಸಹಾಯ ಮಾಡ್ತೀರಾ ಅಂತ ಕೇಳಿದ. ಎಸ್, ಐ ಹೆಲ್ಪ್ ಯು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಆ ಕುರುಡನ ಕೈ ಹಿಡ್ಕೊಂಡು ಏನ್ ಮಾಡಿದ ಅಂತ ಕೇಳಿದ್ರೆ, ಗುರು ಅವ ಬಂದವ ಈ ಗಾಡಿ ಹಿಡ್ಕೊಂಡ ಏನೋ ಒಟ್ಟ ಕೈ ಬಿಡಬೇಡ ನೀನು, ಈ ಗಾಡಿ ಹಿಡ್ಕೊಂಡ ಕೈ ಆಡ್ಕೊಂತ ಹೋಗ. ಬಾಗ್ಲ ಒಂದೊಂದ ಬರ್ತದ. ಒಂದೇ ಒಳಗದಿಯಾ ನೀನು? ಒಂದೇ ಕೋಟಿ ಹಿಡ್ಕೊಂಡು ಹೋಗೋದ್ರೊಳಗ ಬಾಗ್ಲ ಬರ್ತದ. ಅದನ್ನ ದಾಟಿ ಒಳಗ ಹೋಗಿ ಮುಂದೆ 2ನೇದು ಬರ್ತದೆ, ಮುಂದ್ 3ನೇದು ಬರ್ತದೆ, ಮುಂದ್ 4ನೇದು ಬರ್ತದ. ಎಲ್ಲಿ ಬಾಗಿಲು ಬರ್ತದ ಅಲ್ಲಿ ಹೋಗು ಅಂತ ಅಂದು ಗುರುಗಳು ಏನ್ ಮಾಡಿದ್ರು? ದಾರಿ ಹಿಡಿಸಿದ್ರಿ, ಗಾಡಿ ಹಿಡಿಸಿದ್ ಹೊಂಟ ಬಿಡ್ಲೆ 1 ದಾಟಿದ, 2 ದಾಟಿದ, 3 ದಾಟಿದ, 4 ದಾಟಿದ, 5 ದಾಟಿದ, 6 ದಾಟಿದ, 7ನೇದು ದಾಟಬೇಕಾಗಿತ್ರಿ. 7ನೇದು ದಾಟ ಬಂದ್ರೆ ಏನಾಗಿತ್ತು ಇವನಿಗೆ? ಇಂತಲ್ಲಿ ಅವನಿಗೆ ಸ್ಕೇಬೀಸ್ ಆಗಿತ್ತು, ಗಜಕರ್ಣ ಆಗಿತ್ತು. ಹಿಂಗ ಹಿಡ್ಕೊಂಡು ಬರಾಕತ್ತಿದ್ದ. ಹಿಂಗ ಹೋಗ್ತಾ 7ನೇ ಬಾಗ್ಲು ಬಂದಿತ್ತು. ಅದು ಬಹಳ ತಿಂಡಿ ಕೊಟ್ಟಿತ್ತು. ಏನ್ರಿ? ಏನ್ ತಿಂಡಿ ಕೊಟ್ಟಿತ್ತು? ಗಜಕರ್ಣ. ಹಿಂಗ್ ಕೆರ್ಕೊಂತ ಮುಂದೆ ಹೋದ ನೋಡ್ರಿ. ಬಾಗ್ಲ ಈ ಕಡೆ ಹೋಗಿತ್ತ, ಮುಂದೆ ಹೋಗಿತ್ತ. ಹಂಗ ನಮ್ ಪರಿಸ್ಥಿತಿ ಏನಾಗ್ಯದ ಅಂತ ಕೇಳಿದ್ರೆ, ಗಾಡಿ ಹಿಡ್ಕೊಂಡು ಹೊಂಟಿವಿ. ನರ ಜನ್ಮದಲ್ಲಿ ಹೇಳ್ತಾರ, ನರವಿಂಗದೊಳಗನ್ನ ಗುಲುಗಿಳಿಯ ಮಾಡಿ ಸಲಹುತ್ತ ಶಿವ ಎಂದೋದಿ ಸಯ್ಯ ಭಕ್ತಿ ಎಂಬ ಪಂಜರದೊಳಕ್ಕಿ ಸಲಹೋ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳ್ತಾನ, ಅದಕ್ಕೆ ಏನಾರ ಸಾಧನೆ ಮಾಡ್ಬೇಕಾದ್ರೆ ಯಾರು ಬೇಕು ಅಂತ ಕೇಳಿದ್ರೆ ಒಬ್ಬ ಗುರು ಬೇಕು. ಶರಣಬಸಪ್ಪ ಗುರು ಅಂದ್ರೆ ಬಹಳ ದೊಡ್ಡವಪ್ಪ. ಅದಕ್ಕೆ ಅವನ ಪಾದವನ್ನು ಹಿಡ್ಕೋಬೇಕಪ್ಪ, ಗುರುವಿನ ಮಹತ್ವವನ್ನು ತಿಳ್ಕೊ ಅಂತ ಹೇಳಿ ಏನ್ ಮಾಡಕತ್ತಾನಂತ ಕೇಳಿದ್ರೆ, ಕಲ್ಕೇರಿಯ ಮರಳಸಿದ್ದರು ಅವನಿಗೆ ಹೇಳಾಕತ್ತಾರ. ಅದಕ್ಕ ಗುರುಮೂರ್ತಿ ಸ್ಮರಣೆಯಿಂದಧಿಕ ಧ್ಯಾನಗಳಿಲ್ಲ, ಗುರುಪಾದ ಪೂಜೆಯಿಂದಧಿಕ ಅರ್ಚನೆ ಇಲ್ಲ, ಗುರು ವಚನದಿಂದಧಿಕ ಮಂತ್ರವಿಲ್ಲ, ಗುರುವಿನಂದಧಿಕ ವಾಯುಪ್ಪುದಿಲ್ಲ, ಗುರುವಿನ ಕೃಪಾ ಕಟಾಕ್ಷದಿಂದ ಅಧಿಕ ಮೋಕ್ಷವಿಲ್ಲ ಅಂತ ಹೇಳ್ತಾರಪ್ಪ. ಜೀವನದಾಗ ಏನ್ರ ಹಿಡ್ಕೋಬೇಕಾಗಿತ್ತಂದ್ರ ಏನನ್ನ ಹಿಡ್ಕೋ? ಗುರುವನ್ನ ನಂಬು. ನಿನಗ ಅರಿವಿನ ದಾರಿ ತೋರಿಸ್ತಾ ನೋಡಪ್ಪ. ಅದಕ್ಕ
ಹರ ಮುನಿದರು ಯಾರು ಕಾಯ್ತಾರೆ? ಗುರು ಕಾಯುವ. ಹರ ಮುನಿದರು ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲರಿಯ. ಗುರು ಮುನಿದರೆ ಹರ ಕಾಯಲರಿಯ, ಹರ ಮುನಿದರೆ ಗುರು ಕಾಯುವ. ಒಂದು ಮನ್ಯಾಗ ಒಬ್ಬ ಅವ್ವ ಕೂತಿದ್ಲ. ಇಲ್ಲಿ ನಮ್ಮ ಅಂತನ ಮಗ ಓಡಾಡ್ತಾನ ಹಳಮನಿ ಆಟ ಒಂದು ಕೂಸ್. ಅದಕ್ಕೆ ಏನ್ ಗೊತ್ತಿರ್ತೈತ್ರಿ? ರೋಜ್ ಅಂದ್ರೆ ಗೊತ್ತಿರ್ತೈತಿ, ರಾಡಿ ಅಂದ್ರೆ ಗೊತ್ತಿರಂಗಿಲ್ಲ, ಏನು ಗೊತ್ತಿರಂಗಿಲ್ಲ. ಅವ್ರವ್ವ ಅದಕ್ಕೆ ಚಂದ ಜಳಕ ಮಾಡಿಸಿ ಬೆಳಿಗ್ಗೆ ಶಿಸ್ತು ಒಳ್ಳೆ ಬಟ್ಟಿ ಹಾಕಿ ಪೌಡರ್ ಹಚ್ಚಿ ಮೇಲೊಂದು ಇಡ್ತಿರ್ಲಿ ಏನದು ಅಡಿಗೆ ಇಟ್ಟು ಚಂದ ಟ್ರಿಮ್ ಮಾಡಿದ್ರಿ. ಆ ಹುಡುಗ ಏನ್ ಮಾಡಿದ ಅಂತ ಕೇಳಿದ್ರೆ, ಸಣ್ಣ ಮಗು, ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್. ಮಗು ಮನುಷ್ಯನ ತಂದೆ ಅಂತ ಹೇಳ್ತಾರಲ್ಲ, ಹಂಗ ಆ ಮಗು ಅವರು ನನ್ನ ಜಳಕ ಮಾಡ್ಸಲ್ಲ, ನಾ ಅಲ್ಲಿ ಹೋಗಿ ಮುಟ್ಟಬಾರ್ದು, ಏನು ಮಾಡ್ಬಾರ್ದು ಗೊತ್ತಿರಲಿಲ್ಲ. ಆಕಿ ಜಳಕ ಮಾಡಿ ತನ್ನ ಕೆಲ್ಸಕ್ಕೆ ಹೋದ್ಲು. ಆ ಮಗು ಅಡ್ಡಾಡ್ಕೊಂತ ಅದು ಅಡ್ಡಾಡಕತ್ತಲ್ಲ, ಎಲ್ಲಾ ಪುರಾಣ ತುಂಬ ಇಲ್ಲೊಮ್ಮೆ ಬರ್ತಾರೆ, ಈ ಕೆಳಗೆ ಜನ ಕಾಣಿಸ್ತದೆ ನೋಡ್ರಿ. ಹಂಗ ಅಡ್ಡಾಡ್ಕೊಂತ ಎಲ್ಲಿ ಹೋದ ಅಂತ ಕೇಳಿದ್ರೆ ರಸ್ತೆದಾಗ ಹೋದ. ರಸ್ತೆದಾಗ ಅಲ್ಲಿ ಏನಿತ್ರಿ? ಗಟರ್ ಇತ್ತ. ಅಲ್ಲೇ ರೊಜ್ಜಿತ್ತು. ರೊಜ್ಜನೆಲ್ಲ ಹಿಡ್ದ ಅವನಿಗೆ ಆಟ. ಆ ರೊಜ್ಜ ಹಿಡ್ದ ಏನು ಮಾಡಿದ, ಇಲ್ಲೊಂದ್ ಸ್ವಲ್ಪ ಹೊರ್ಸ್ಕೊಂಡ್. ಆಕೆ ಏನ್ ಮಾಡಿದ್ಲು? ಪೌಡರ್ ಗಿಡ್ರ್ ಎಲ್ಲ ಹಚ್ಚಿ ಭಾಳ ಬ್ಯೂಟಿಫುಲ್ ಮಾಡಿದ್ಲು ಆ ಮಗನ್ನ. ಎಲ್ಲಾ ಹಚ್ಕೊಂಡು ಏನ್ ಮಾಡಿದ ಅಂತ ಕೇಳಿದ್ರೆ ಅವ್ರ ಅಪ್ಪ ಪೇಪರ್ ಕೂತಿದ್ ನೋಡ್ರಿ. ರಾಮ್ ಚಾ ಮಾಡಿಕೊಟ್ಟಿದ್ಲ, ಒಂದೊಂದು ಕಪ್ ಚಾ ಕುಡ್ಕೊಂತ ಅವ ಪೇಪರ್ ಓದ್ಕೊಂತ ಕುಂತಿದ್ದ. ಇವ ಬಂದ. ಯಾರು? ಡಿಯರ್ ಚೈಲ್ಡ್ ಬಂದ ದಿನಾ ಅವರಪ್ಪ ಅವನನ್ನ ಎತ್ಕೊಂಡ್ ಬಿಡವ. ಹಿಂಗ್ ಬಂದ್ಬಿಡ್ಲೆ, ಬಾ ಅಂತೇಳಿ ಎತ್ಕೊಳ್ಳವ. ಇವ ಯಾವಾಗ ಅದನ್ನೆಲ್ಲ ಹಚ್ಕೊಂಡು ಹೋದ್ ಕೂಟ್ಲೆ ದಿನ ಎತ್ಕೊಂಡು ಹೊಡಿತಲ್ಲ, ನಮ್ಮಪ್ಪ ಎತ್ಕೊಂತಾನೆ ಅಂತವ ತಿಳ್ಕೊಂಡಿದ್ದ. ಇವ ಎಲ್ಲಾ ಮೊಸಡಿ ಮೂಗ ಮೈಯ ಎಲ್ಲಾ ಹಚ್ಕೊಂಡ್ಬಿಟ್ಟಿದ್ದಲ್ಲ. ಪಪ್ಪ ಅಂತ ಹೇಳಿ ಮುಟ್ಟಾಕ್ ಹೋದ. ಓ ಡರ್ಟಿ ಚೈಲ್ಡ್, ಡೋಂಟ್ ಕಮ್ ಹಿಯರ್, ಗೆಟ್ ಔಟ್ ಅಂದವ. ಹೊರಗಡೆ ಹೋಗ, ಆ ಕಡೆ ಹೋಗ್, ನಡಿ ಅಂತ ಮಗು ಅಳಾಕತ್ತು. ದಿನ ನನ್ ಕರೆಯವ, ನನ್ನೆಲ್ಲಾ ಮಾಡವ, ಇವತ್ ಯಾಕೆ ನಮ್ಮ ಅಪ್ಪ ಹಿಂಗ್ ಮಾಡಾಕತ್ತಾನ ಅಂದು ಏನ್ ಮಾಡಿದ ಅಂತ ಕೇಳಿದ್ರ ಅದ್ಕೊಂತ ಎಲ್ಲಿ ಹೋದ್ರಿ? ತಾಯಿ ಹತ್ರ ಹೋದ. ಅಕ್ಕಿ ನೋಡಿದ್ಲು. ಡೋಂಟ್ ಟಚ್ ಮೀ, ಗೆಟ್ ಔಟ್, ಡೋಂಟ್ ಕಮ್ ಇನ್ ಕಿಚನ್ ರೂಮ್ ಅಲ್ಲ ಯಾಕೆ ಅನ್ಲಿಲ್ಲ. ಕಮ್ ಹಿಯರ್ ಬೇಬಿ ಅಂತಂದು ಕರ್ದು. ಈಗರ ನಿನಗ ಮುದ್ದಾಗಿ ಚಲೋ ಜಳಕ ಮಾಡ್ಸೀನಿ, ಪೌಡರ್ ಹಚ್ಚಿನಿ, ಕಾಡಿಗೆ ಹಚ್ಚಿನಿ. ಮಗನ ನೀ ದಿನ ಹಿಂಗ್ ಮಾಡ್ಕೊಂಡು ಬಂದ್ರೆ ನನ್ನ ಕೆಲಸದಾಗ ನಿನ್ಗೆ ಹೆಂಗ್ ಮಾಡ್ಲಿ ಬಾ ಅಂತೇಳಿ ಮತ್ತ ನೀರ್ ಕಾಸಿದ್ಲು. ಚಂದ ಜಳಕ ಮಾಡಿಸಿ ಮತ್ತ ಚಲೋ ಏನು ಹೊಲಸಾಗಿದ್ದು ಬಟ್ಟೆ ಎಲ್ಲಾ ತೆಗದ ಮತ್ತ ಹೊಸ ಬಟ್ಟೆ ಹಾಕಿ ಮತ್ ವಿಭೂತಿ ಹಚ್ಚಿ ಮತ್ತ ಪೌಡರ್ ಹಚ್ಚಿ ಮತ್ತ ಲಿಪ್ಸ್ಟಿಕ್ ಅಂತ ಬರ್ತದೆ ನೋಡಿ, ಇದು ಕಾಡ್ಗಿ ಹಚ್ಚಿ ಕೈ ಬಿಟ್ಲು. ಆ ಮಗು ಹೋಯ್ತು. ಮಗು ಹೋದಾಗ ಪೇಪರ್ ಓದಾಕತ್ತೆ. ಡೋಂಟ್ ಕಮ್ ಹಿಯರ್ ಅಂದಿದ್ನಲ್ಲ, ಅವ ಅಂದ ಓ ಮೈ ಡಿಯರ್ ಬೇಬಿ ಕಮ್ ಹಿಯರ್ ಅಂದ. ಬಾ ಮಗನೇ, ನನ್ನ ಖುಷಿ ಬಾ ಅಂತಂದಂತ. ಅವಾಗ ಅವಾಗ ಆಶ್ಚರ್ಯ ಆಯ್ತ. ಅವಾಗ ಬಾ ಅಂದ್ರೆ ಡೋಂಟ್ ಟಚ್ ಮೀ ಅಂತಂದ. ಗೆಟ್ ಔಟ್ ಅಂದಿದ್ದ. ಈಗ ಕಮ್ ಹಿಯರ್ ಅಂದ. ಅಂತ ಕೇಳಿದ್ರೆ ಸ್ವಚ್ಛಾಗಿ ಹೋಗಿದ್ದ. ತಾಯಿ ಎನ್ನುವಂತ ತಂದೆ, ಪರಮಾತ್ಮನೆಂಬ ಗುರು ನಮಗ್ ಬೈದ ಕಳಿಸಿದಾಗ ನಾವು ಅದ್ಕೊಂತ ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ಎಲ್ಲಿ ಹೋಗ್ತೀವ್ರಿ? ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಸುಂಬಳ ಮುಖವ ತೊಳೆದೇನ. ಬಂಗಾರ ಅಂತೀರ ನೀವು? ಇಲ್ಲ. ಏನಂತೀರಿ? ನಿನ್ನ ಬಂಗಾರ ಮುಖವ ತೊಳೆದೇನ. ನಿನ್ನ ಬಂಗಾರ ಮುಖ ಅದು ಹೆಂಗರೆ ಹಾಕಿರ್ಲಿ, ಯಾವ ಮುಖಂಡ್ರೆ ಹಾಕಿರ್ಲಿ, ಅವು ಬಿಲ್ ಲೈಟ್ ಹತ್ತಿರ್ತಾವಲ್ಲ, ಆ ಬಿಲ್ ಲೈಟ್ ಹತ್ತಿದ್ರು ಕೂಡ ಆಕಿ ಏನಂತ ಲೈಟ್ ಹಚ್ಕೊಂಡಿದೆ ಅಂತ ಅಲ್ಲ, ಆಕಿ ಅಂದಾಗಿಲ್ಲ. ಅದು ತೆಗೆದು ಒಕ್ಕೊಟ್ಟ, ಸಿದ್ದು ಇಲ್ಲಿ ನೋಡ, ಹಿಂಗ್ ತೆಗೆದು ಒಕ್ಕೊಟ್ಟ. ಅವ್ರಪ್ಪ ಬಂದಿರ್ತಾನ, ಅದೇ ಟೈಮ್ ಹಸಿವಾಗಿ ಊಟಕ್ಕೆ ರೊಟ್ಟಿ ಮಾಡಂತಾನ. ಹಿಂಗ್ ಒಕ್ಕೊಟ್ಟ ಅದ ಕೈಲಿ ತಗೋ, ನೀನೊಬ್ಬ ಬಂದು ಇವಾಗ ಕಾಡಕತ್ತ ಅಂಟ್ರಿ ಹಾಕಿರ್ತೈತಿ. ಬಡಿತಾಳ, ಕುಂದರ್ಸಿರ್ತಾಳ, ಅವನ್ನ ಕೊಡ್ತಾಳ ರೊಟ್ಟಿನ. ಅವನ್ ತಿಂತಾನ. ಏನ್ ರುಚಿಯಾಗಿರತ್ ರೊಟ್ಟಿ ಅಂತ.
ಉಪ್ಪು ಜಾಸ್ತಿ ಹಾಕಿನ ನೋಡ್ರಿ ಹೆಂಗಿರ್ತದ ಮಜಾ ಇರ್ತದಲ್ಲ. ಹಂಗ ಗುರು ಅಂತಾನಂತ ಆಡಿಬಾ ನನ್ನ ಕಂದ. ಆ ಭಗವಂತ ಅನ್ನುವಂತ ತಂದೆ ನಮಗ್ ಬೈದ್ರೆ ನಾವು ಹತ್ಕೊಂತ ಎಲ್ಲಿ ಹೋಗ್ತೀವಿ ಅಂತ ಕೇಳಿದ್ರೆ ತಾಯಿ ಗುರು ಮಾವುಲಿ ಗುರು ಅನ್ನುವಂತ ತಾಯಿ ಹತ್ರ ನಾವು ಹೋಗಿ ಅಂತೀವಂತ. ಅಲ್ಲಿ ಹೋದಾಗ ಬರಬೇಡ, ನನ್ನ ಹತ್ರ ಬರಬೇಡ ಅಂತ ಹೇಳಿ ತಾಯಿ ಅನ್ನಂಗಿಲ್ಲಲ್ಲ. ಹಂಗ ಗುರು ಅನ್ನುವ ತಾಯಿ ಅಂತಾನಂತ ಇಸ್ಪೇಟ್ ಆಡಿ ಬಾ ನನ್ನ ಕಂದ, ಗುಟ್ಕಾ ತಿಂದು ಬಾ ನನ್ನ ಕಂದ, ಸೆರೆ ಕುಡಿದು ಬಾ ನನ್ನ ಕಂದ. ಏನಂತಾನ? ನೀ ಏನ್ ಮಾಡ್ತಿ ಮಾಡಿ ಬಾ, ಸಾಕಾಗಿ ಬಾ ಅಂತಾನಂತ ಗುರು. ಇಲ್ಲಿ ಗೋಕಾಕ್ ಇದೆ ಅಲ್ಲಿ, ನೀವೆಲ್ಲ ಕೇಳಿ. ಗೋಕಾಕ್ ಅಂದ್ರೆ ಏನ್ ನೆನಪು ಬರ್ಬೇಕು ನಮ್ಗೆ? ಚಂದಮ್ಮ ಕರ್ದಂಟ್, ಗೋಕಾಕ್ ಕರ್ದಂಟ್ ತಿಂದಿರೇನು? ನೋಡ್ರಿ, ಗೋಕಾಕ್ ಕರ್ದಂಟ್. ಗೋಕಾಕದಾಗ ಕೇಳ್ರಿ ಒಂದು ಕತಿ. ಒಬ್ಬವ ರಸ್ತೆ ಹಿಡಿದು ಹೊಂಟಿದ್ದ. ಒಬ್ಬವ ಗೋಕಾಕ್ದಾಗ ರಸ್ತೆ ಹಿಡಿದು ಹೊಂಟಿದ್ದ, ಒಂದು ಬಾಜು ಸೈಡ್ ರಸ್ತೆ ಹಿಡಿದ ಹೊಂಟಿದ್ದ. ಅವ ಎಷ್ಟು ದಾರಿ ಬಿಟ್ಟಿದ್ದ ಅಂತ ಕೇಳಿದ್ರ ಹೊಂಟವ. ಮತ್ತ ಎಷ್ಟು ದಾರಿ ಬಿಟ್ಟಿದ್ದ ಅಂತ ಕೇಳಿದ್ರೆ ಏದಿಂದ ಜಡ್ ಮಠ ಎಲ್ಲ ಮಾಡವ. ಇಷ್ಟ್ರ ಮೇಲೆ ಅರ್ಥ ಮಾಡ್ಕೊಂಡ್ಬಿಟ್ರಿ, ಮತ್ ನಾ ಬಿಡಿಸಿ ಹೇಳಂಗಿಲ್ಲ. ಎಲ್ಲಾ ಇದ್ದು ಅವನಿಗೆ. ಈ ಜಗತ್ನಾಗ ಏನೇನ್ ಚಟಗಳನ್ನು ಮಾಡ್ಬೇಕಲ್ಲ ಎಲ್ಲ ಮಾಡಾಕತ್ತಿದ್ದ. ಅಷ್ಟು ಕೆಟ್ಟಿದ್ದ, ಅಷ್ಟು ಮೂರು ಬಿಟ್ಟು ನಿಂತಿದ್ದ, ಅಷ್ಟು ಬರ್ಬಾದಾಗಿದ್ದ. ಅಂಥವನ್ನ ಆ ಕಡೆಯಿಂದ ಒಬ್ಬ ದೊಡ್ಡ ಗುರುಗಳು ಬರಾಕತ್ತಿದ್ರು. ನೋಡ್ರಿ, ಗುರು ದೃಷ್ಟಿ ಬಿತ್ತಂದ್ರೆ ಏನಾಗ್ತತಿ? ನೀನೊಲಿದರೆ ಕೊರಡು ಕೊನರೋದಯ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ. ಹೌದಲ್ಲ? ಮೂಕ ಮಾತಾಡ್ತಾನಂತ, ವಿಷ ಹೋಗಿ ಅಮೃತ ಆಗ್ತದಂತ. ಕುಂಟ ಹಿಮಾಲಯ ಏರ್ತಾನಂತೆ. ಹಂಗ ಅವನ್ ನೋಡಿದ್ರು, ಗುರುಗಳು ನೋಡಿದ್ರು. ಆ ಗುರುಗಳ ಹೆಸರೇನು? ಜೈನ ಧರ್ಮದ ಗುರುಗಳವರು. ಬಹಳ ದೊಡ್ಡದು. ಇವತ್ತ ಈ ಮಠಮನ್ ಇದ್ರು, ವಿದ್ಯಾನಂದ ಸಾಗರ ಮಹಾರಾಜ್ ಅಂತ ಇದ್ರು. ಅವರು ಏಲಾಚಾರ್ಯರು, ಕುಂದಾಚಾರ್ಯರು, ಮುಕುಂದಾಚಾರ್ಯರು, ವಿದ್ಯಾಸಾಗರ ಮಹಾರಾಜರು. ಮೊನ್ನೆ ಅವರು ಜೈನವಾಸಿಗಳಾದ್ರು. ಎಷ್ಟು ದೊಡ್ಡ ಗುರುಗಳು ಅಂತ ಕೇಳಿದ್ರೆ, ಅವ್ರು ಬರ್ತಾರ ಅಂತ ಕೇಳಿದ್ರೆ 1,00,000 ಜನ ಅವ್ರ ಪಾದ ಮುಟ್ಟಕ್ ಬರ್ತಿದ್ರು. ಅಷ್ಟು ಬಹಳ ದೊಡ್ಡವರು. ವಿದ್ಯಾಸಾಗರ ಮಹಾರಾಜ ಅಂತ ಕೇಳಿದ್ರೆ ಅಷ್ಟೊಂದು ಪವಿತ್ರ, ಅಷ್ಟು ದೊಡ್ಡ ಮಹಾರಾಜರು. ಹೆಂಗ ಯಡಿಯೂರು ಸಿದ್ಧಲಿಂಗೇಶ್ವರರು, ಅಲ್ಲಮ ಪ್ರಭು ಹೆಂಗ ನಾವಂತೀವೆಲ್ಲ ಅಂತ ಗುರುಗಳು. ಹಂಗ ಇವ್ರು ಹೊಂಟನೆ ಶಾಂತಿ ಸಾಗರ ಮಹಾರಾಜರಿಗೆ ಅವ ಕಂಡ. ಅವನು ಜೈನರವನ್ನೇ ಕಂಡ. ಒಂದು ಮಾತು ಹೇಳಿದ್ರ ಅವನ್ನ ನೋಡಿ ಎಲ್ಲ ಈಶಾಡ್ಬಿಟ್ಟಿದ್ನಲ್ಲ. ನಾಟಕದಲ್ಲಿ ಪಾತ್ರ ಮಾಡವ ಎಲ್ಲ ಈಶಾಡ್ಬಿಟ್ಟಿದ್ದವ. ಅವ್ರ ಚರಿತ್ರೆ ಸಿಕ್ಕರು ಓದ್ರಿ ನೀವು, ಎಷ್ಟು ಥ್ರಿಲ್ ಆಗ್ತದೆ ಅಂತ ಕೇಳಿದ್ರ ಮೈ. ನಾನು ಒಂದು 6 ತಿಂಗಳ ಹಿಂದೆ ಆ ಚರಿತ್ರೆ ಓದಿದೆ. ಅದು ನನಗೆ ಸಂಜೆಗೆ ಪುಸ್ತಕ ಸಿಕ್ತು, ಓದ್ಕೊಂತ ಬೆಳಗ್ಗೆ 5:30 ಮಠ ಅದ ಪುಸ್ತಕ ಓದಿ. ನಂಗೆ ಹೆಸರೇ ಇಲ್ಲ, ನನ್ನ ನಿದ್ದಿನ ಬಂದಿರಲಿಲ್ಲ. ಅಷ್ಟು ಅದ್ಭುತ ಪುಸ್ತಕ, ಅದು ಬಹಳ ಅದ್ಭುತ ಪುಸ್ತಕ. ಅವನಿಗೆ ಬರೋವನಿಗೆ ಅಂತಾರೆ ಶಾಂತಿ ಸಾಗರ ಮಹಾರಾಜರು. 1008 ಶಾಂತಿ ಸಾಗರ ಮಹಾರಾಜರ ಹೆಸರು. ಅವ್ರಂತಾರ ಅವನಿಗೆ, ಅಲ್ಲೋ ಏ ಪಿತಾಮ್ರಪ್ಪ, ಅವನ ಹೆಸರು ಪಿತಾಮ್ರಪ್ಪ. ಏ ಪಿತಾಮ್ರಪ್ಪ, ನೀ ಎಲ್ಲಿರ್ಬೇಕಾಗಿತ್ತು, ಎಲ್ಲದಿಯೋ? ಇಷ್ಟಂತ ಒಂದು ಮಾತು ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್, ಜೀವನದ ತಿರುಗುಣಿ ಆಗ್ತದೆ. ನೀ ಎಲ್ಲಿರ್ಬೇಕಾಗಿತ್ತು, ಎಲ್ಲದಿಯೋ ಅಂತಾರ. ಅಂದಾಗ ಬಂದೆಯಪ್ಪ ಅಂತಾನ. ಒಬ್ಬ ಗುರುಗಳು ಒಬ್ಬ ಶಿಷ್ಯನ ಮನೆಗೆ ಹೋಗಿ ನನ್ನ ಹಿಂದೆ ಬರ್ತೀನೋ ಅಂತ ಕೇಳಿದ್ರು. ಹೂನ್ರಿ ಬರ್ತೀನಿ ಅಂದ. ಬಂದ ಎಲ್ಲಿದ್ದ ಅಂತ ಕೇಳಿ ಬಿಜಾಪುರ ಜ್ಞಾನ ಯೋಗಾಶ್ರಮದಾಗ ಉಳಿದ. ಅವ ಸಿದ್ದೇಶ್ವರ ಸ್ವಾಮಿಯಾಗಿ ಪರಿವರ್ತನೆಯಾದ. ಕರೆದವ್ರು ಮಲ್ಲಿಕಾರ್ಜುನ ಸ್ವಾಮಿಗಳಾದ್ರೆ ಕರೆದು ಗುಟ್ಲೆ ಬಂದವರು ಯಾರಾದ್ರು? ಸಿದ್ದೇಶ್ವರ ಸ್ವಾಮಿಗಳು. ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಒಬ್ಬ ಶಿಷ್ಯನನ್ನು ಕರೆದ್ರು, ನೀ ಬರ್ತೀಯನೋ ಅಂತಂದ್ರು.
ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಪಶುಪತಿ ಹಾಳ ಗ್ರಾಮ ಅಂತ ಇದೆ. ನೀ ಬರ್ತೀಯನೋ ತಮ್ಮ ಅಂತಂದ್ರು. ಹೂನ್ರಿ ಅಪ್ಪ ಬರ್ತೀನಿ ಅಂದ. ಅವ್ರ ಹಿಂದ ಬಂದ ಅವ ಧಾರವಾಡದ ಮಹಾಂತಪ್ಪಗಳಾಗಿ ಪರಿವರ್ತನೆಯಾದ್ರು. ಕರೆದವರು ಧಾರವಾಡದ ಮೃತ್ಯುಂಜಯಪ್ಪಗಳಾದ್ರು ಅಂತ ಕೇಳಿದ್ರೆ, ಗುರು ಏನು ಅಂತ ಕೇಳಿದ್ರೆ ಹೇಳ್ತಾರಲ್ಲ, ಜ್ಞಾನಿಗಳು ಹೇಳ್ತಾರಲ್ಲ, ಏನೇನ ಮಾಡಿ ಉಣಿಸಿದ ಎನ್ನ ಗುರು, ನಾ ಏನ ಮಾಡಿಲ್ಲ ಅವನಿಗೆ ತಂಗಿ. ನಾ ಏನ್ ಪಿಚ್ಚ ನನ್ನ ಹೋಗ್ಬಿಡ್ತೀನಿ, ನನಗೆ ಎಷ್ಟು ತಿಳಿತೈತೆ ಹಂಗೆ ಹಾಡ್ಕೊತೀನಿ ನಾನು. ಏನೇನ ಮಾಡಿ ಉಣಿಸಿದ ಎನ್ನ ಗುರು, ನಾ ಏನ ಮಾಡಿಲ್ಲ ಅವನಿಗೆ ತಂಗಿ, ನಾಗೇನ ಮಾಡಿಲ್ಲ ಅವನಿಗೆ. ಕಾನನದೋಳು ಕಾಯುತ್ತ ಕುಳಿತಿದ್ದೆ. ನಾ ಎಲ್ಲಿದ್ದೆ? ಕಾನನದೋಳು ಕಾಯುತ್ತ ಕುಳಿತಿದ್ದೆ, ಜ್ಞಾನವ ಬೋಧಿಸಿ ಮಾನಳ ಮಾಡಿದ, ನಾ ಏನ ಮಾಡಿಲ್ಲ ಅವನಿಗೆ. ಮುಂದೆ ಹೇಳ್ತಾರ, ಸತ್ತು ಚಿತ್ತೆಂಬುವುದು ಗೊತ್ತನಗೆ ಇದ್ದಿಲ್ಲ. ಸತ್ ಚಿತ್ ಆನಂದ ಅನ್ನುವಂಥದ್ದು ನನಗೆ ಗೊತ್ತಿರ್ಲಿಲ್ಲ. ಸಚ್ಚಿತ್ ಎಂಬುವುದು ಗೊತ್ತನಗೆ ಇದ್ದಿಲ್ಲ. ಮತ್ತೆ ಮತ್ತೆ ಹೇಳಿ ಕಲಿಸಿದ, ಉತ್ತಮರೋಳು ಉತ್ತಮಳೆನ್ನುತ್ತೆ, ತುತ್ ಮಾಡಿ ಉಣಿಸಿದ ಹೆತ್ತಮ್ಮಳಂತೆ, ನಾಯೇನ ಮಾಡಿಲ್ಲ ಅವನಿಗೆ. ಎಷ್ಟು ಚಂದ ಪರಮಾವತಾರ ವರಗುರು ಭೀಮ. ಯಾರು ಬರ್ತಿದ್ದು? ಇಲ್ಲೇ ಬೊಮ್ಮನಹಳ್ಳಿ ಭೀಮಾಶಂಕರ ಮಹಾರಾಜರದಲ್ಲ, ಅವ್ರ ಶಿಷ್ಯ. ಅವ್ರ ಗುರುಗಳು ಯಾರು? ದೇವಣಗಾಂವದ ಗುರುಲಿಂಗ ಜಂಗಮ ಮಹಾರಾಜರು. ಅವ್ರ ಶಿಷ್ಯ ಯಾರು ಅಂತ ಕೇಳಿದ್ರೆ ಮಂಗಳೂರಿನ ಭೀಮಾಶಂಕರ ಮಹಾರಾಜ ಬ್ರಾಹ್ಮಣ. ಅವ್ರ ಶಿಷ್ಯ ಯಾರು ಅಂತ ಕೇಳಿದ್ರೆ ಇಲ್ಲ ಇದು ಇದೆ ಅಲ್ಲ, ಯಾವ ಊರಿದ್ದು? ಇದು ದಾವಲ್ ಮಲ್ಕ್ ಇದೆ ಅಲ್ಲ, ಎಂಕಂಚಿ ಮುಲ್ಲಾ. ನೋಡ್ರಿ, ಗುರುವಿಗೆ ಗುರು ಆಗ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ, ವೈದಿಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ಇದು 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 ಕಬ್ಬಣ ಇದೆ, ಈ ಕಬ್ಬಣಕ್ಕ ಪರುಷ ಮುಟ್ಟಿಸಿದೆ ಅಂದ್ರೆ ಇದು ಏನಾಗ್ತದೆ? ಬಂಗಾರ ಆಗ್ತದೆ. ಕಬ್ಬಣಕ್ಕ ಪರುಷ ಮುಟ್ಟಿಸಿದ್ರೆ ಬಂಗಾರ ಆಗ್ತದೆ, ಆದ್ರೆ ಅದು ಪರುಷ ಆಗೋದಿಲ್ಲ. ಮೈಕ್ ಸ್ಟ್ಯಾಂಡ್ ಕಬ್ಬಣದಿದೆ, ಅದಕ್ಕೆ ನಾ ಪರುಷ ಮುಟ್ಟಿಸಿದೆ, ಅದು ಬಂಗಾರ ಆಯ್ತು. ಕೇವಲ ಬಂಗಾರ ಆಯ್ತು ಹೊರತು ಪರುಷ ಆಗಂಗಿಲ್ಲ, ಪರುಷ ಆಗೋದಿಲ್ಲ. ನೋಡಿ, ಹಾಗೆ ಇಲ್ಲಿ ಏನು ಅಂತ ಕೇಳಿದ್ರೆ ವೈದಿಕ ಧರ್ಮದಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಪರುಷನೇ ಕಬ್ಬಣ ಹೋಗಿ ಬಂಗಾರ ಮಾಡೋ ಶಕ್ತಿ ಇರ್ತದೆ, ಆದ್ರೆ ಪರುಷ ಆಗಕ್ಕಾಗಂಗಿಲ್ಲ. ನಮ್ಮ ಶರಣ ಧರ್ಮದಲ್ಲಿ, ಲಿಂಗಾಯತ ಧರ್ಮದಲ್ಲಿ ಶಿಷ್ಯನಾಗಿ ಉಳಿಯೋದೆ, ಗುರುವಾಗಿ ಉಳಿಯುವಂತ ಪರಂಪರೆ ಇಲ್ಲ ನಮ್ಮಲ್ಲಿ. ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. ನಾನು ಹೇಳೋದನ್ನ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ಸುಮ್ಮನೆ ಪುರಾಣ ಕೇಳಿ ಊಟ ಮಾಡಿ ಹೋಗೋದಲ್ಲ. ನಾ ಬಳಸುವಂತ ವಿಚಾರಗಳು, ಶಬ್ದಗಳು ನಿಮಗೆ ಹೃದಯದಾಗ ಕುಂದಿರ್ಬೇಕು. ವೈದಿಕದಲ್ಲಿ ಪರುಷವೇ ಪರುಷ ಕಬ್ಬಣಕ್ಕೆ ಮುಟ್ಟಿಸಿದ್ರೆ ಬಂಗಾರ ಆಗ್ತದೆ. ಅದು ವೈದಿಕ. ಅರ್ಥ ಆಗುತ್ತಲ್ಲ ನಾನು ಹೇಳೋದು? ವೈದಿಕ ಅಂದ್ರೆ ಕಬ್ಬಣಕ್ಕೆ ಬಂಗಾರ ಮುಟ್ಟಿಸಿದ್ರೆ, ಅದು ಪರುಷವನ್ನು ಮುಟ್ಟಿಸಿದ್ರೆ ಅದು ಬಂಗಾರ ಆಗ್ತದೆ, ಆದ್ರೆ ಪರುಷ ಆಗೋದಿಲ್ಲ. ಈ ಲಿಂಗಾಯತ ಧರ್ಮದಲ್ಲಿ ಏನಂತ ಕೇಳಿದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು. ಇಲ್ಲಿ ಜಾತಿ ಇಲ್ಲ, ಯಾರಾದ್ರೂ ಆಗ್ಬಹುದು. ಸಿದ್ದೇಶ್ವರ ಸ್ವಾಮಿಗಳು ಯಾವ ಜಾತಿ? ಮಲ್ಲಿಕಾರ್ಜುನ ಸ್ವಾಮಿಗಳು ಯಾವ ಜಾತಿ? ಗದಗಿನ ಶಿವಾನಂದ ಸ್ವಾಮಿಗಳು ಯಾವ ಜಾತಿ? ನೋಡಿರೇನು? ಯಡಿಯೂರು ಸಿದ್ಧಲಿಂಗೇಶ್ವರ ಯಾರು? ಬಣಜಿಗರು. ನೀವೆಲ್ಲ ತಿಳ್ಕೋಬೇಕಿದೆಲ್ಲ. ಕಲಬುರಗಿ ಶರಣಬಸಪ್ಪನವರು ಯಾರು? ಜಾತಿ ಇದೆ ಏನೋ ಅಲ್ಲೇ? ಏನಿದೆ? ಜ್ಯೋತಿ ಇದೆ. ಅದಕ್ಕೆ ಜ್ಯೋತಿ ಇದ್ರೆ ಮಾತ್ರ ಗುರು ಆಗ್ಲಿಕ್ಕೆ ಸಾಧ್ಯ, ಜಾತಿಯಿಂದ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೈದಿಕಕ್ಕೆ ಮತ್ತೆ ಲಿಂಗಾಯತಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ತಿಳ್ಕೋಬೇಕು. ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮ ಮೈಂಡ್ ಕಸಬರಿ ಆಗ್ಬಿಟ್ಟವಳ. ಈ ಕಸಬರಿಗಳಿಗೆ ಜಾಡಿಸ್ಬೇಕು, ಈ ಸ್ವಚ್ಛಂಗ್ ಹೊಗ್ಗಾಡಿ ಜಾಡಿಸ್ತೇನೆ. ಯಾಕಿದು ಹಿಂಗ್ ಸ್ಪಷ್ಟವಾಗಿ ಹೇಳಕತ್ತೀನಿ ಅಂತ ಹೇಳಿದ್ರೆ,
ನಾವು ತಿಳ್ಕೋಬೇಕು, ತಿಳ್ಕೊಂಡ್ರೆ ಮಾತ್ರ ಏನಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಕೇಳಿದ್ರೆ ಜಾಣಲಾಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾಣರಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ತಿಳ್ಕೋಬೇಕು. ಅದಕ್ಕೆ ಶಿಶ್ನಾಳ ಶರೀಫ್ರಂತವ್ರು ಏನಾದ್ರು ಬ್ರಾಹ್ಮಣ ಗುರು ಯಾರೋ ಕಳಸದ ಗೋವಿಂದ ಭಟ್ರು. ಶಿಷ್ಯ ಯಾರ್ರಿ? ಶಿಷ್ಯ ಯಾರು? ಶರೀಫ ಯಾರು? ಬ್ರಾಹ್ಮಣ. ಅದಕ್ಕ ಗುರು ಆಗಾಕ ಜಾತಿ ಅವಶ್ಯಕತೆ ಇಲ್ಲ. ನೆನ್ಪಿಟ್ಕೊಳ್ರಿ, ಪಕ್ಕ ನೆನ್ಪಿಟ್ಕೋರಿ. ಏನಾಗಿರ್ಬೇಕು ಅಂತ ಕೇಳಿದ್ರಮ್ಮ, ಏನಿರ್ಬೇಕು ಅಂತ ಕೇಳಿದ್ರೆ ಅಂಗದಲ್ಲಿ ನೀತಿ ಇರ್ಬೇಕು ಅವನಿಗೆ, ಅಂತರಂಗದಲ್ಲಿ ಜ್ಯೋತಿ ಇರಬೇಕು. ಅಂಗದಲ್ಲಿ ನೀತಿ, ಅಂತರಂಗದಲ್ಲಿ ಜ್ಯೋತಿ, ಆತ್ಮದಲ್ಲಿ ಅನುಭವ ಇದ್ದವ ದೊಡ್ಡವಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಜಗತ್ತಿನಲ್ಲಿ. ಮೂರು ಇರ್ಲಿಲ್ಲ ಅಂದ್ರೆ ಸುಮ್ನೆ ಹಸ್ರಿ ಕಾವ್ಯ ಬಟ್ಟೆ ಹಾಕೊಂಡ್ ಕುಂತ್ರ ಎಲ್ಲಾರು ಗುರುಗಳಾಗಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಸಿದ್ದಯ್ಯ ಪುರಾಣಕ್ಕೆ ಕೇಳ್ತಾರೆ, ಮಧ್ಯರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರೇನಯ್ಯ. ಕನಕವ ಬಿಟ್ಟವರೆಲ್ಲ ಕನಕದಾಸರಾಗುವರೇನಯ್ಯ. ಮಠಾಧಿಪತಿಗಳೆಲ್ಲ ಧಾರವಾಡದ ಮೃತ್ಯುಂಜಯ ಅಪ್ಪಗಳಾಗುವರೇನಯ್ಯ. ಸ್ವತಂತ್ರ ಸಿದ್ದೇಶ್ವರ ನಿನ್ನನ್ನು ನೆನೆದವರೆಲ್ಲ ನೀನಾಗುವರೇನಯ್ಯ ಅಂತ ಕೇಳ್ಬೇಕಂತ ಕೇಳಿದ್ರೆ ಸುಮ್ನೆ ಕೇಳಿಲ್ಲ. ಅದಕ್ಕೆ ಇವತ್ತು ಜವಾಬ್ದಾರಿ ಎನ್ನುವಂತದ್ದು ಏನಿದೆ ಅಂತ ಕೇಳಿದ್ರೆ ಬಹಳ ದೊಡ್ಡದಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಎಲ್ಲ ಧರ್ಮದಲ್ಲಿ ಗುರುವಿಗೆ ಬಾಗ್ತಾರೆ, ಪ್ರತಿಯೊಂದು ಧರ್ಮದಲ್ಲಿ ಗುರುವಿಗೆ ಬಾಗ್ತಾರೆ. ಬುದ್ಧ ಧರ್ಮದಲ್ಲಿ ಬುದ್ಧಂ ಶರಣಂ ಗಚ್ಚಾಮಿ ಅಲ್ಲಿ ಹೇಳಂಗಿಲ್ಲ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ ಅಂತೇಳಿ ಬೌದ್ಧ ಧರ್ಮದಲ್ಲಿ ಹೇಳ್ತಾರೆ. ಅದನ್ನೇ ಕ್ರೈಸ್ತರಲ್ಲಿ ಹೋಗ್ರಿ, ಟರ್ನ್ ಟು ಲಾರ್ಡ್ ಜೀಸಸ್, ಟರ್ನ್ ಟು ಹೋಲಿ, ಜಾಯಿನ್ ಟು ಹೋಲಿ ಫೆಲೋಶಿಪ್, ಟರ್ನ್ ಟು ಲಾರ್ಡ್ ಅನ್ನುವಂತ ಮಾತನ್ನು ಅಲ್ಲಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಕ್ರೈಸ್ತರಲ್ಲಿ ಹೇಳ್ತಾರೆ. ಅದೇ ಜೈನರಲ್ಲಿ ಬರೀ ನೀವು, ಪ್ರತಿಯೊಂದು ಧರ್ಮದಲ್ಲಿ ಹೇಳ್ತಾರೆ. ಜೈನರಲ್ಲಿ ಬರ್ರಿ, ನಮೋ ಸಿದ್ಧಾಣ, ನಮೋ ಅರಿಹಂತಾಣ, ನಮೋ ಐಷ್ಟಾಣ, ನಮೋ ಉವೇಜ್ಜಾಯಾಣ, ನಮೋ ಸಾವು ಸವ್ವೇಣ ಅನ್ನುವಂತ ಮಂತ್ರಗಳನ್ನು ಹೇಳ್ತಾರೆ. ಅಲ್ಲಿಯೂ ನಾನು ಜಿನನಿಗೆ ಬಾಗುತ್ತೇನೆ, ಅರಿಹಂತ ಗುರುವಿಗೆ ಬಾಗುತ್ತೇನೆ, ಬುದ್ಧ ಗುರುವಿಗೆ ಬಾಗುತ್ತೇನೆ, ಜೀಸಸ್ ಗುರುವಿಗೆ ಬಾಗುತ್ತೇನೆ ಅಂತೇಳಿ ಸುಮ್ಮನೆ ಯಾಕೆ ಹೇಳಿದ್ರು? ಸುಮ್ಮನೆ ಹೇಳ್ತಾರೆ, ಹೇಳೋದಿಲ್ಲ. ಅದಕ್ಕೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ಹೇಳ್ತಾರ, ತನುವನ್ನ ಗುರುವಿಗೆ, ಮನವನ್ನ ಲಿಂಗಕ್ಕೆ, ಧನವನ್ನ ಜಂಗಮಕ್ಕೆ ಕೊಟ್ಟು ನಿಶ್ಚಿಂತನಾಗು ಅನ್ನುವಂತ ದೊಡ್ಡ ಪರಿಕಲ್ಪನೆಯನ್ನು ಕೊಟ್ಟಾರ. ಇಲ್ಲ ಸಾಮಾನ್ಯ ಧರ್ಮವಲ್ಲ, ಲಿಂಗಾಯತ ಧರ್ಮ ಅಂತ ಕೇಳಿದ್ರೆ ಅದು ಸಾಮಾನ್ಯ ಧರ್ಮವಲ್ಲ, ವೈದಿಕಕ್ಕಿಂತ ಬಹಳ ಪೂರ್ವ ಪಶ್ಚಿಮ ಇರ್ತಕ್ಕಂಥ ಡಿಫ್ರೆನ್ಸ್ ಇದೆ. ನಾವೆಲ್ಲ ತಿಳ್ಕೋಬೇಕಾಗಿದ್ದನ್ನೆಲ್ಲ ಬಿಚ್ಚಿ ಹಿಂಗೆ ಯಾರು ಹೇಳಂಗಿಲ್ಲ. ಬಿಚ್ಚಿ ಹೇಳಿದ್ರೆ ಬಯಸ್ಕೋಬೇಕಾಗ್ತತಿ. ನನಗೆ ಬೈಯೋರು ಇರ್ತಾರ ಬಿಡು, ಬೈಲಿ ಏನಾಗಬೇಕಾಗಿತ್ತು, ನನ್ಗೆ ಜಾಡ್ಸ್ಕೊಂಡ್ಬಿಡ್ತೀನಿ. ನಾನು ಇದ್ದಿದ್ದು ಮಾತ್ರ ಇದ್ದಂಗೆ ಹೇಳ್ತೀನಿ. ಯಾರ್ದಾರ ಮನೆ ಬೀಗ್ತನ ಮಾಡಕ್ ನಾನೇನು ಮಾಡ್ತೀನಿ, ಯಾರಿಗೆ ಹೆದರ್ದಿಲ್ಲ. ಯಾಕಂತ ಕುಂದ್ರದ ಇರಾಕ್ ಪೀಠದ ಮೇಲೆ ಕುಂತೀನಿ, ಅದಕ್ಕೆ ಹೆದರ್ಬೇಕು. ಎಲ್ಲಾ ಬಿಚ್ಚ ಒಕ್ಕೊಟ್ಟು ಬಿಟ್ಟೇನಿ. ಸ್ವಚ್ಛಾಗಿ ಹೇಳೋದು, ಏನಾಗಬೇಕಾಗಿತ್ತು ಇದ್ದಿದ್ದಂಗೆ ಹೇಳೋದು. ಕನ್ನಡಿ ನಾವು ಮುಖ ನೋಡ್ಕೊಂಡು ನಮ್ಗೆ ಆಗಿರ್ತದಂತ ತೋರಿಸ್ತದೆ. ಏನ್ ದೊಡ್ಡ ಆಗತ್ತೆ, ನಾವು ಕನ್ನಡಿ ಆಗಿರ್ಬೇಕು ಹೊರತು ಮ್ಯಾಲೆ ತುಪ್ಪ ಹಚ್ಚಿದ ಕನ್ನಡಿ ಆಗ್ಬಾರ್ದು. ಅದಕ್ಕೆ ಇಲ್ಲಿ ಹೇಳ್ತಾರ ನೋಡಪ್ಪ ಶರಣಬಸಪ್ಪ, ಗುರು ಅಂದ್ರೆ ಹಿಂಗ, ಅದಕ್ಕೆ ನೀ ಗುರುವಿನ ಅಡದಾವರಿಗೆ ಬಾಗಿದಿ ಅಂತ ಕೇಳಿದ್ರೆ ಅಷ್ಟಾವರಣದಲ್ಲಿ ಮೊಟ್ಟ ಮೊದಲನೇದಾಗಿದ್ದು ಯಾವುದು? ಗುರು. ಅದಕ್ಕೆ ಆ ಶ್ರೇಷ್ಠ ಗುರುವಿಗೆ ನೀನಾಗು ಗುರುವಿಗೆ ಬಾ. ಗುರುಪಾದವನ್ನು ಹಿಡ್ಕೋ, ಬಾಟ್ಲಿ ಹಿಡ್ಕೋಬೇಡ, ಹೊತ್ತು ಮುಳುಗುತ್ತಲೆ, ಡಾಮಕ್ ಹೋಗ್ಬೇಡ, ಮಠಕ್ಕೆ ಹೋಗು. ಒಳ್ಳೆಯವ್ರು ಎಲ್ಲದಾರಲ್ಲ ಅಲ್ಲಿ ಹೋಗು ಅಂತ ಹೇಳಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಯಾರು ಹೇಳಕತ್ತಾರ? ಕಲ್ಕೇರಿ ಮರುಳಸಿದ್ಧ ಶಿವಾಚಾರ್ಯರು. ಯಾರಿಗೆ ಹೇಳ್ಯಾರ ಅಂತ ಕೇಳಿದ್ರೆ, ಯಾರಿಗೆ ಹೇಳ್ಯಾರ? ಶರಣ ಬಸಪ್ಪನವರಿಗೆ ಬಹಳ ಸುಂದರವಾಗಿ ಕುಂದಿರ್ಸ್ಕೊಂಡು ಹೇಳಕತ್ತಾರ. ಇಲ್ಲೇ ಸಿಂದಗಿ ಒಳಗ ಶಾಂತವೀರ ಗುರುಗಳನ್ನ ಕರೀತಿದ್ರು. ಹಿರೇಮಠ ಇದೆ, ಊರನ್ ಮಠ ಅಂತೀರಿ ನೀವೆಲ್ಲಾರು. ಆ ಮಠದ ಗುರುಗಳು ಸುದ್ದಿ ಹೇಳಕತ್ತೀನಿ. ಶಾಂತವೀರ ಅಜ್ಜ ಎಷ್ಟು ದೊಡ್ಡವರು ಇದ್ರು ಅಂತ ಕೇಳಿದ್ರು. ಅವರು ಈ ಭಾಗದಾಗ ಬಹಳ ಗೊತ್ತಿಲ್ಲ ನಿಮ್ಗೆಲ್ಲ. ಆ ಕಡೆ ಹಾವೇರಿ, ಹಾನಗಲ್ ಆ ಕಡೆ ಹೋಗ್ಬಿಡ್ರಿ, ಅವ್ರ ಸುದ್ದಿ ತೆಗೆದ್ರೆ ತಾಯಂದ್ರೆ ಇವತ್ತಿನ ಕಣ್ಣಾಗಿ ನೀರ್ತಾ ಇರ್ತಾರೆ. ತಾಯಂದ್ರೆ ಕಣ್ಣಾಗಿ ನೀರ್ತಾ ಇರ್ತಾರೆ ಅವ್ರ ಸುದ್ದಿ ತೆಗೆದ್ರೆ.
ಎಷ್ಟೊಂದು ಸಂಸ್ಕಾರವನ್ನ ಆ ಭಾಗದಲ್ಲಿ ಅವರು ಕೊಟ್ಟಾರ ಅಂತ ಕೇಳ್ತಾರೆ. ಇವನ್ ಒಂದು ಭಕ್ತಿಯನ್ನ ಹೆಂಗ ಮಾಡ್ಬೇಕನ್ನೋ ಸುಧಾ ಭಕ್ತರಿಗೆ ಕಲಿಸಾರ. ಒಂದು ಬಿಲ್ಪತ್ರಿಯನ್ನ ಹೆಂಗ್ ಧರಿಸ್ಬೇಕು, ಅದನ್ನ ಹೆಂಗ್ ತಗೋಬೇಕು, ಹೆಂಗ್ ಅದನ್ನ ಇದು ಮಾಡ್ಬೇಕು, ಪ್ರತಿಯೊಂದನ್ನ ಅವರು ಭಕ್ತರಿಗೆ ಕಲಿಸಾರ. ಹೇಗಿದ್ರು ಅವರು, ಇದೊಂದು ಹೇಳಿ ಮುಗಿಸ್ತೇನೆ, ಟೈಮ್ ಆಗ್ಯದ. ಏನಂದ್ರಿ ಬಸವಣ್ಣವ್ರು ಮಾತಾಡಕ್ ಕರ್ತಾಡ್ರಿ, ನಿಮ್ದು ಅಧಿಕೃತ ಆಗಂಗಿಲ್ಲ. ಜಡ್ಜ್ ಅವರು ಗೋಕಾಕ್ ಹೇಳಿಲ್ಲ. ಹಾ, ಗೋಕಾಕದ್ದು ಮಾರ್ಕೆ ಹೋಗ್ಲಿ, ಸಾರಿ. ಅಂತೂ ನನ್ ಕಡೆ ನೀವು ಲಕ್ಷ್ಯ ಇದೀರಿ, ಹಿಡಿದು ಎಳ್ಕೊಂಬಂದಿರಿ ನೋಡ. ಡೊಂಗ್ರೆ ಪಿತಾಂಬ್ರಪ್ಪ ಅವನ ಹೆಸರು. ಗುರುವಿನ ದೃಷ್ಟಿ ಬಿದ್ರೆ ಏನಾಗ್ತದೆ? ಯಾರ್ದ್ರ ಶನಿ ದೃಷ್ಟಿ ಬೀಳ್ಬಾರ್ದ್ರೆ ನಮ್ಗೆ ಗುರುವಿನ ದೃಷ್ಟಿ ಬೀಳ್ಬೇಕು. ಗುಂಡಾಡ್ಸರ್ ಇರ್ತಾರಲ್ಲ ಅವ್ರ ದೃಷ್ಟಿ ಬೀಳ್ಬಾರ್ದು ನಮ್ಗೆ. ಮುಂದೆ ಚಲೋ ಮಾತಾಡುದು, ಅಪ್ಪ ಹಿಂದ್ ಕತ್ತಿ ಬದಿಗೆ ಒದ್ದು ಬಿಡುದು. ಅಂತವ್ರ ನಮಗ ಅವ್ರ ಸಂಬಂಧ ಇಲ್ಲ. ಎಂತವ್ರ ದೃಷ್ಟಿ ಬೀಳ್ಬೇಕು ನಮ್ಮೆಲ್ಲರ ಮೇಲೆ. ಎಂತವ್ರ ದೃಷ್ಟಿ ಬೀಳ್ಬೇಕ, ಇಂಥವನ್ ದೃಷ್ಟಿ ಬೀಳ್ಬೇಕು. ಎಂತವ್ರ ಬೀಳ್ಬೇಕು, ಮೇಲೆ ಅದಲ್ಲ 3D ಒಳಗೆ ಅಂತವ್ರ ದೃಷ್ಟಿ ಬೀಳ್ಬೇಕು. ಸಿದ್ಧಲಿಂಗೇಶ್ವರ ದೃಷ್ಟಿ ಬೀಳ್ಬೇಕು. ದೊಡ್ಡವನ್ ಕೃಪಾ ಬೀಳ್ಬೇಕು. ಅವ್ರು ಹೆಂಗಿರ್ಲಿ, ಗದಗಿನ ಪುಟ್ಟರಾಜ ಗವಾಯಿಗಳಿಗೆ ಕಣ್ಣಿರ್ಲಿಲ್ಲ, ನೋಡಿದವರೆಲ್ಲ ಉದ್ಧಾರ ಆಗ. ಇಲ್ಲೇ ನೀವು ಹಿರೇಮಠದಲ್ಲಿ ಹಿಂದಿನ ಸಿದ್ಧಲಿಂಗ ಶಿವಾಚಾರ್ಯರಿದ್ರು, ಹೆಂಗಿದ್ರು? ಕಣ್ಣಿರ್ಲಿಲ್ಲ. ಯಾರೋ ಅವ್ರ ಹೊಂದಾಗ ತಲೆ ಮುರಿದಿದ್ರಂತ, ಅವ್ರ ಮಡದಾಗ ಕುಂತಿದ್ರಂತ. ಏ ಉಳ್ಳಾಗಡ್ಡಿ ಗೌಡ, ಈ ಮೂಲ್ಯಾಗಿ ತಲೆ ಮುರಿದಿ ನೋಡ, ತಗೊಂಡ್ ಬಾ ಅಂದ್ರೆ ಚಲೋ ಆಗಿಲ್ಲ, ಹಾಳಾಗೋಗಿ ಅಂತಂದ್ರು. ಇದು ಗುರು ಗೊತ್ತಾಗುತ್ತಲ್ಲ ನಿಮ್ಗೆ ಹೇಳೋದು. ಗುರು ನೋಡಿ, ಹಂಗ ಡೊಂಗ್ರೆ ಪಿತಾಂಬ್ರಪ್ಪ ಬರಾಕತ್ತಿದ್ನಲ್ಲ, ಶಾಂತಿ ಸಾಗರ ಮಹಾರಾಜರು ನೋಡಿದ್ರು. ಎಲ್ಲಿರ್ಬೇಕಾಗಿತ್ತು, ಎಲ್ಲಿದೀಯೋ ಅಂದ್ಬಿಟ್ಲೆ ಬಂದ್ರಿ ಅಪ್ಪ ಅಂದ. ಕಟ್ಟೆ ಗುರುವಿನ ಪಾದ ಹಿಡ್ಕೊಂಡ, ಅವ್ರ ಹಿಂದ್ ಹೋದ, ಸಾಧನೆ ಮಾಡಿದ. ಎಲ್ಲಾ ಚಟ ಬಿಟ್ಟು ಏನಾದ ಅಂತ ಕೇಳಿದ್ರೆ, ಒಬ್ಬ ದೊಡ್ಡ ಯತಿಯಾಗಿ ನಿರ್ಮಾಣ ಆಗ್ತಾನೆ. ದೊಡ್ಡ ಯತಿಯಾಗಿ ನಿರ್ಮಾಣ ಆಗ್ತಾನೆ. ಎಷ್ಟು ದೊಡ್ಡ ಮಹತ್ವ ಆಗ್ತಾನೆ ಅಂತ ಕೇಳಿದ್ರೆ, ಅವ ಧ್ಯಾನಕ್ಕೆ ಕುಂತ್ಬಿಟ್ಟ ಅಂತ ಕೇಳಿದ್ರೆ ಒಂದು 7-8 ನಾಗರ ಮೈ ಸುತ್ತಕೊಂಡ್ರು ಎಚ್ಚರಿರಲಿಲ್ಲ. ಏನ್ ಮಾಡಿದವ? ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಎಲ್ಲವೋ ಪಾಪ ಕರ್ಮವ ಮಾಡಿದವನೇ. ಒಮ್ಮೆ ಶರಣಲ್ಲವ. ಯಾರಿಗೆ ಶರಣಬೇಕು? ಗುರುವಿನ ಪಾದಕ್ಕೆ. ಏನದ ಇರು ಜೀವನದಾಗಿರೋ ತಪ್ಪು ನಡೆಯದ ಹೋಗೋ ಹೇಳುತ್ತಾನೆ. ಕುಂತವ್ ಹೇಳುವಂಗಿಲ್ಲ. ಕುಂತವ್ರು ಹೇಳುತ್ತಾರ್ರಿ, ಸೈಕಲ್ ಕಲಿ ಹುಡುಗ ಮಂಡಿ ಹೊಡ್ಕೊಂತಾನೆ. ಸೈಕಲ್ ಕಲ್ತಿಲ್ಲ, ಅವೇನ್ ಮಂಡಿ ಹೊಡ್ಕೊಂತಾನೆ? ಸೈಕಲ್ ಕಲಿಬೇಕಾದ್ರೆ ಮಂಡಿ ಹೊಡ್ಕೋಬೇಕ, ಅಂದ್ರೆ ಸೈಕಲ್ ಬರ್ತದೆ. ಹಂಗೋಗಿ ಗುರುವಿನ ಪಾದಕ್ಕೆ ಟೈ ಬಿಟ್ಟಿರ್ಬೇಕು, ಬೀಳ್ಬೇಕು. ಬಿಟ್ರ ಎಲ್ಲಾ ಸಿಗ್ತದೆ. ಗುರುವಿನ ಪಾದ ಅಂದ್ರೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಹಂಗ ಶಾಂತವೀರ್ ಅಜ್ಜಾರ್ ಎಲ್ಲೆಲ್ಲಿ ವಿಷಯ ಹೋಗಿತ್ತಂತೂ ಮಠಪತಿ ಸರ್ ಲಕ್ಷ ಕೊಟ್ರಿ ಅಂದಂಗ ಇಂಜಿನಿಯರ್. ಇದು ಎಂಡ್ ಆಯ್ತು. ಈಗ ಶಾಂತವೀರ್ ಅಜ್ಜಾರ್ ಹೇಳಾಕತ್ತಿದ್ದೆ. ನಮ್ಮ ಪುರಾಣ ಹೋಗದಾಗ ಎಲ್ಲೆಲ್ಲರೂ ಹೋಗಿರ್ತೀನಿ, ಅದಕ್ಕೆ ಹೇಳ್ತೀನಿ. ಅಂತೂ ಕೇಳ್ಬೇಕಂತ ಇಷ್ಟ ಆಯ್ತಲ್ಲ, ಕಾಡಿ ಕೇಳ್ಬೇಕು. ಬೇಕಾದಷ್ಟು ಹೇಳ್ತದ ಮಡಾಳಪ್ಪ. ಸರ್ಕಾರ ಕಂಡಲ್ಲಿ ಸಲಾಮ ಮಾಡು, ನಿದ್ದೆ ಬಂದಲ್ಲಿ ವಸ್ತಿ ಮಾಡು ಹೇಳಂಗಿಲ್ಲ. ಹಂಗ ಬೇಡಿ ನಡೆಸ್ಕೋಬೇಕಂತ ಹಂಗ ಶಾಂತವೀರಜ್ಜಾರ್ ಒಬ್ರು ಭಕ್ತರ ಮನೆಗೆ ಹೋಗಿರ್ತಾರ. ಕೇಳ್ರಿ, ಭಕ್ತರ ಮನೆಗೆ ಹೋಗಿರ್ತಾರ, ಊಟಕ್ಕೆ ಕುಂತಿರ್ತಾರೆ, ಪ್ರಸಾದ ಕುಂತಿರ್ತಾರೆ. ಬಹಳ ಬಡವ್ರ ಮನೆ, ಅವ್ರು ಬಡವ್ರ ಮನೆಗೆ ಹೋಗೋರು ಬಹಳ ಜಾಸ್ತಿ. ಅತ್ಯಂತ ಆ ಮನೆಯೊಳಗೆ ಚಪ್ಪುರದಾಗ ಇದ್ರು, ಅಲ್ಲಿ ಪತ್ರ ಹಾಕಿದ್ರು. ಅವ್ರು ಹೋಗಿ ಪ್ರಸಾದ ಕುಂತಿದ್ರು. ಹೇಳ್ತಿ ಆ ತೊಗರಿ ಕಟ್ಟಿ ಚಪ್ರ ಕಟ್ಟಿದ್ರಿ. ಈ ಕಡೆ ಅಡಿಗೆ ಮನೆ, ಈ ಕಡೆ ಪೂಜಾ ಕೋಲಿ. ಅದ್ರಾಗ 2-3 ಪಾರ್ಟಿಷನ್ ಮಾಡಿದ್ರು. ಹೋದ್ರ ಅಜ್ಜಾರು ಜಳಕ ಮಾಡಿ ಪೂಜಾ ಕುಂತ್ರು. ಪೂಜಾ ಕುಂತ ಮೇಲೆ ಅವ್ವ ಏನ್ ಮಾಡ್ತಿದ್ರು, ಬಿಸಿ ಹೋಳಿಗೆ ಮಾಡಿದ್ರು. ಬಡಿವಿ. ಆ ವಾರ ಏನೋ ಕುಲಿನ ಹತ್ತಿರ್ಲಿಲ್ಲ ಆಕಿಗೆ. ಆಕಿ ಗಂಡಗೆ ಹೇಳಾಕತ್ತಿದ್ರು, ಸಪಾಸಿ ಕಿವ್ಯಾಗ ಹೇಳಾಕತ್ತಿದ್ರು, ಅಲ್ರಿ ಅಜ್ಜಾರ್ ಬಂದಾಗ ಮನೆಗೆ ಮತ್ತೆ ಮ್ಯಾಲ ಹಾಕಾಕ ಈ ವಾರಂತ ವಾರ ನಿಮಗೂ ಕೂಲಿ ಇಲ್ಲ, ನನಗೂ ಕೂಲಿ ಇಲ್ಲ, ರೊಕ್ಕನೂ ಇಲ್ಲ, ಬೆಣ್ಣೆ ತರಾಕಾಗಿಲ್ಲ. ಇದ ವಾರ ಗುರುಗಳು ಬಂದಾರ, ಮತ್ ತುಪ್ಪ ಅಂಕರು ಇಲ್ಲ, ಹಾಲನ್ನು ತರಾಕಾಗಿಲ್ಲ.
ಹೆಂಗ್ ಮಾಡುದು ಮನ್ಯಾಗ ರೊಕ್ಕನೇ ಇಲ್ಲ, ಪರೀಕ್ಷೆ ಬಂದಂಗ ಆಗೈತಿ ಅಂತ ಅಕ್ಕಿ ಹೇಳಕತ್ತೀನಿ. ಇದು ಯಾರ ಕಿವಿ ಬಿತ್ತ? ಮತ್ ಕೆಲವೊಬ್ರು ಇಂಥ ಶಿಷ್ಯರು ಇರ್ತಾರೆ, ಇದ್ರು ಕೊಡಂಗಿಲ್ಲ ಅವ್ರು. ಜೀನ್ ಕೊಟ್ಟು ಶಿಷ್ಯರು ಇರ್ತಾರೆ, ಇದ್ದು ಇಟ್ಕೊಂಡು ಇಲ್ಲ ಅನ್ನೋರು ಇರ್ತಾರೆ, ಅವ್ರಿಗೆ ಬಿಡಬಾರ್ದು, ನಾವು ತಗೋಬೇಕು. ಇಲ್ದವ್ರು ಕೊಡ್ಲಿಲ್ಲ ಅಂದ್ರೆ ನಡೀತೈತಿ. ಹೌದಲ್ಲ? ಇಲ್ದವ್ರು ಕೊಡ್ಲಿಲ್ಲ ಅಂದ್ರೆ ನಡೀತೈತಿ ಅಂದ್ರ ಅಂದಾಗ ಅಜ್ಜ ಕೇಳಿಸ್ಕೊಂಡ್ರು, ಜಗ್ಗಿ ಮಕ್ಕಳು ಕುಂತಿದ್ರು, ಕೇಳಿಸ್ಕೊಂಡ್ರು. ಅವರು ಕೆಮ್ಮಕತ್ತಿದ್ರು. ಯಾವ ಸಾಷ್ಟಾಂಗ ಹಾಕ್ಬೇ ಅಂದ್ರ ಸಾಷ್ಟಾಂಗ ಹಾಕಿಲ್ಲ ಹೆಣ್ಮಗಳು, ಹೊಡಿಬಿ ಪಾಪ. ಸಾಷ್ಟಾಂಗ ಹಾಕಿದ್ದು ಕೆಮ್ಮಕತ್ತಿದ್ರು. ನೋಡ ಮತ್ ಎದ್ದಿ ಹೋಳ್ಗಿನ್ರಿ ಏನ್ ಚಲೋ ಮಾಡಿ, ನೀನ್ ಬಾಳ್ ಚಲೋ ಮಾಡಿದಿ. ಮೊನ್ನೆ ನಾವು ಹುಬ್ಳಿ ದವಾಖಾನೆಗೆ ಹೋಗಿದ್ದೆ, ನನ್ ಗಂಟ್ಲರ ನೋವು ಬಂದತಿ, ಡಾಕ್ಟರ್ ಕುರುಡಿಗಿ ಮತ್ತು ತುಪ್ಪ ತಿನ್ನೋಣ ಅಂತ ಹೇಳ್ಯಾರ, ಸರ್ಕಾರ ಅಂತ ಹೇಳಿದ್ರು. ಏನ್ರಿ ಏನ್ ಹೇಳಿದ್ರ? ಕುರುಡಿಗಿ ಮನ್ಯಾಗ ಆಕಿಗೆ ಮಾಡಾಕಿರ್ಲಿಲ್ಲ ಅಂದ್ರ ಅಷ್ಟೊಂದು ತೊಂದ್ರೆ ಇತ್ತು, ಭಕ್ತಿ ಇರ್ಲಿಲ್ಲ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ಒಡನೆ ನಾವು ಅದಕ್ಕೂ ಇದಕ್ಕೂ ಅದಕ್ಕೆ ಗುರುಗಳಾದವ್ರು ಹೆಂಗಿರ್ಬೇಕಂತ ಹೇಳಿದ್ರೆ ಹಿಂಗಿದ್ರ ಗುರು ಅಂತ ಏನಂತಾರೆ. ಒಬ್ಬ ಗುರುಗಳು ಬಂದಿದ್ರಂತ ಮನೆಗೆ, 10 ವರ್ಷ ಬಂದಿರಲಿಲ್ಲ ಅಂತ. 10 ವರ್ಷ ಬರ್ಲಾರ್ದಕ್ಕೆ ಬಾಗಿಲ್ದಾಗ ನೀರ್ ಹಾಕಿಲ್ಲ, ಹೆಣ್ಮಗಳು ಒಳಗ್ ಕರ್ಕೊಂಡ. ಹೇಳಬೇಡ, ಇನ್ನೊಂದು 15 ನಿಮಿಷ, ಯಾಕ ಕಣ್ಣು ಮುಚ್ಚಾಕತ್ತೀರ ಅದಕ್ಕೆ. ನಾನು ಮುಂದೆ ಕುತ್ಕೊಂಡು ಕಣ್ಣು ಮುಚ್ಚಿಬಿಟ್ರೆ ನನಗೆ ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಅದಕ್ಕೆ ಬಂದ್ರಂತ, ನೀರ್ ಹಾಕಿಲ್ಲ ಅಂತ ಒಳಗ್ ಹೋದ್ರಂತ ಗುರುಗಳು. ಊಟಕ್ಕೆ ಕುಂತಿದ್ರಂತೆ. ಊಟಕ್ಕೆ ಕುಂತಾಗ ನಾನು ಎಲ್ಲಾರು ಹಿಡಿದ ಬಳಿಕ ಸಾಷ್ಟಾಂಗ ಹಾಕಿದ್ ನೋಡ, ಮತ್ ನೀ ಸಾಷ್ಟಾಂಗ ಹಾಕಿದಿ, ಮತ್ ನಾ 10 ವರ್ಷ ಬಂದಿಲ್ಲ, 1 ವರ್ಷಕ್ಕೆ ಬಂದ್ರ 1,001 ಕೊಡ್ತಿದ್ದಿ. 10 ವರ್ಷಕ್ಕೆ ಅಷ್ಟಾಗುತ್ತೆ, 10 ವರ್ಷ ಬಂದಿಲ್ಲ, ಎಷ್ಟಾದ್ರಿ ಅವರ 10 ಉಪ್ಪಿನ ಎಷ್ಟತ್ತ? 10,010 ರೂಪಾಯಿ. 10,010 ರೂಪಾಯಿ ಆಯ್ತು. ಅಷ್ಟು ಕೊಟ್ರೆ ನಾನು ಊಟ ಮಾಡ್ತೀನಿ. ಅಕ್ಕಿ ಭಾಳ ಹುಷಾರಿಲ್ರಿ, ಹೆಣ್ಮಗಳು ಭಾರಿ ಟ್ಯಾಲೆಂಟ್ ಇದ್ದು. ಹೌದನ್ರಿ ಗುರುಗಳ ಅಂತ ಅವ್ರ ಮಾವಾಗ, ಯಪ್ಪ ಊಟ ಮಾಡ್ರಿ ಯಪ್ಪ, ಹಂಗೆ ಮಾಡ್ಬೇಡ್ರಿ. ಅವ್ರ ಮಾವ ಪಾಪ ಡೈನಾಸ್ ಪಡಾಕ್ತಿದ್ದ, ಮಾವರ ನೀವು ಬರ್ರಿ, ನಾ ಎಲ್ಲ ಅಡ್ಗೆ ಮಾಡ್ತೀನಿ ಬರ್ರಿ ಅಂತ ಕರ್ಲಿ. ಈಕೆ ಬಂದು ಆಯ್ತವ್ರಿ ಅಪ್ಪ, 10 ವರ್ಷಕ್ಕೆ ಕೊಡೋದಕ್ಕೆಲ್ಲ ಕೊಡ್ತೀವಿ, ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಕೊಟ್ಟು 10,000 10,011 ರೂಪಾಯಿ ಆಗುತ್ತೆ, ಕೊಟ್ಟು ನಮಸ್ಕಾರ ಮಾಡ್ತೀರಪ್ಪ. ಹಂಗಾಗಿ ನೀವು 10 ವರ್ಷ ಬಂದಿಲ್ಲ, 10 ವರ್ಷ 1 ವರ್ಷಕ್ಕೆ ಎಷ್ಟು ಊಟ ಮಾಡ್ತಿದ್ರಿ? ಒಂದ್ಸಲ ಎಷ್ಟು ಊಟ ಮಾಡ್ತಿದ್ರಿ? 2 ಹೋಳಿಗೆ, ಇಷ್ಟನ್ನ 2 ಚಲ್ ಎಲ್ಲ. ಹಂಗಾರೆ 10 ವರ್ಷ ಊಟ ಮಾಡಿಲ್ಲ, ಒಟ್ಟು 10 ವರ್ಷ ಊಟ ಮಾಡಿದ್ಮೇಲೆ ನಿಮ್ಗೆ 10 ವರ್ಷದ ನಮ್ಮ ಬಸವಣ್ಣವ್ರಿಗೆ ಇವತ್ತು ಭಾಳ ಆಗತ್ತೆ. ಹಂಗೆ ಮಾಡಿಬಿಟ್ರಿ ನಾನು ತೊಳ್ದಾಗ ಮತ್ತೆ ನೋಡ್ರಿ ಹಂಗಂತ ಇದು ಏನಾಗ್ತದೆ? ಇದು ಉಪಯೋಗ ಪಡೋದಿಲ್ಲ, ಇದು ಉಪಯೋಗ ಪಡೋದಿಲ್ಲ. ಅದಕ್ಕೆ ಗುರೋ ಬಹವಸ್ಸಂತಿ ಶಿಷ್ಯ ವಿತಾಪಹಾರಕ, ಗುರೋ ಬಹವಸ್ಸಂತಿ ಶಿಷ್ಯ ಚಿತ್ತಾಪಹಾರಕ ಅಂತ. ಗುರು ಹೋಗ್ಬೇಕಾದ್ರೆ ಅವನ ಅಂತಸ್ತು, ಅವ್ರ ಮನೆ, ಅವ್ರ ಕಾರು ಅದನ್ನ ನೋಡಿ ಹೋದ್ರೆ ಗುರು ಅಲ್ಲ. ಅವ ಗುಡಿಸ್ಲಿದ್ರು ಕರಿಯಾಕ್ ಬರ್ತಾನ ಅಂತ ಕೇಳಿದ್ರೆ, ಅವ್ನ ಮನ್ಯಾಗ ಹೋಗಿ ಅವ್ನ ಪಾರ್ಟಿ ಮೇಲೆ ಮಟ್ಟು ಮಗ ಕುಂತ್ ಬಿಟ್ಟ ಅಂತ ಕೇಳಿದ್ರೆ ಅವನೇ ಗುರು ಆಗ್ತಾನೆ, ಅವನು ಗುರು ಅಂತ ನೋಡಪ್ಪ ಶರಣ ಬಸಪ್ಪ ಅಂತ ಹೇಳಿ. ಇಲ್ಲಿ ಯಾರು ಹೇಳಕತ್ತಾರ? ಯಾರು ಹೇಳಕತ್ತಾರ? ಕಲ್ಕೇರಿ ಮರುಳಸಿದ್ದ ಶಿವಾಚಾರ್ಯರು ಶರಣ ಬಸಪ್ಪರಿಗೆ ಗುರುವಿನ ಮಹತಿಯನ್ನು ತಿಳಿಸ್ತಾ ಎಲ್ಲವನ್ನ ತಿಳಿಸಕತ್ತಾರ. ಇನ್ನೂ ಏನ್ ತಿಳಿಸ್ತಾರೆ ಅನ್ನೋದನ್ನ ನಾವು ನಾಳೆ ನೋಡೋಣ. 1 ಗಂಟೆ 4 ನಿಮಿಷ ಹೇಳಿದೀವಿ ಪ್ರವಚನವನ್ನ. ಅದಕ್ಕೆ ತಾವೆಲ್ಲರೂ ಹಿಂಗೆ ಹೆಚ್ಚಿನ ಸಂಖ್ಯೆ ಕೇಳ್ರಿ. ಬಹುಶಃ ಇನ್ನೊಂದು 20 ದಿವಸ ಪುರಾಣ ಇರೋದೆ. ಹೌದಲ್ರಿ ಶಿವ ಸರ್?